ಆಷಾಢದ ತಣ್ಣನೆಯ ಗಾಳಿ, ಬಾನಂಗಳದಲ್ಲಿ ಗಾಳಿಪಟಗಳ ಚಿತ್ತಾರ, ಜಿಲ್ಲಾ ಮಟ್ಟದ ಗಾಳಿಪಟ ಹಾರಿಸುವ ಸ್ಪರ್ಧೆ, ಜಾನಪದ ಸೊಗಡಿಗೆ ಹೆಸರಾದ ಮಂಡ್ಯದಲ್ಲಿ ಗಾಳಿಪಟ ಉತ್ಸವ, ಮದ್ದೂರಿನ ದಂಡಿನ ಮಾರಮ್ಮ ದೇವಾಲಯದ ಆವರಣದಲ್ಲಿ ಗಾಳಿಪಟ ಉತ್ಸವ ನಡೆಯಿತು. ಭಾರತ್ ವಿಕಾಸ್ ಪರಿಷತ್ ಹಾಗೂ ಸ್ವಾಮಿ ವಿವೇಕಾನಂದ ಯುವ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘದಿಂದ ಆಯೋಜನೆ ಮಾಡಲಾಗಿತ್ತು. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್ ಅಷ್ಟೇನಾ? ಬಾನಂಗಳದಲ್ಲಿ ಅದ್ದೂರಿಯಾಗಿ ಮೂಡಿಬಂದ ಗಾಳಿಪಟಗಳ ಕಲರವ. ಆಷಾಢದ ಗಾಳಿಯಲ್ಲಿ ಮಸ್ತ್ ಗಾಳಿಪಟ ಉತ್ಸವ. ಬಾನಂಗಳದಲ್ಲಿ ಕಲರ್ಫುಲ್ ಗಾಳಿಪಟಗಳ ಚಿತ್ತಾರ. ಮಕ್ಕಳು ಹಾಗೂ ಯುವ ಜನರಲ್ಲಿ ಸೃಜನಶೀಲೆ ಮತ್ತು ದೇಶಿ ಕ್ರೀಡೆಗಳ ಬಗ್ಗೆ ಆಸಕ್ತಿ ಮೂಡಿಸುವ ನಿಟ್ಟಿನಲ್ಲಿ ಆಯೋಜನೆ. ಕಾರ್ಯಕ್ರಮವನ್ನು ತಗ್ಗಹಳ್ಳಿ ಚಂದ್ರು ಉದ್ಘಾಟಿಸಿದರು. ಸ್ವಂತ ತಯಾರಿಸಿ ಬಣ್ಣದ ಹಾಗೂ ವಿನ್ಯಾಸದ ಆಕರ್ಷಕ ಗಾಳಿಪಟಗಳನ್ನು ಮಕ್ಕಳು ತಂದರು. ಸರ್ ಜನರ ಗಮನ ಸೆಳೆದ ಹದ್ದು, ಚಿಟ್ಟೆ, ಹುಲಿ, ಸ್ವಾಮಿ ವಿವೇಕಾನಂದ, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಡಿ ಬಾಸ್ ಗಾಳಿಪಟಗಳು. ಬಳಿಕ ಗಾಳಿಪಟ ಸ್ಪರ್ಧೆಯಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಹಿಂದೆ ನವಜೋಡಿಗಳನ್ನು ಸೇರಿಸಿ ಗಾಳಿಪಟ ಸ್ಪರ್ಧೆಯನ್ನು ಮಾಡಲಾಗ್ತಾ ಇತ್ತು. ಗ್ರಾಮೀಣ ಪ್ರದೇಶಗಳಲ್ಲಿ ಗಾಳಿಪಟ ಉತ್ಸವ ಹಿಂದೆ ಆಯೋಜನೆ ಮಾಡ್ತಾ ಇದ್ರು. ಇಂದಿನ ಯುವಜನರು ಪೂರ್ವಿಕರ ಸಂಸ್ಕೃತಿಯನ್ನು ರೂಢಿಸಿಕೊಳ್ಳಬೇಕು, ಗ್ರಾಮೀಣ ಸಂಸ್ಕೃತಿಗೆ ನಾವೆಲ್ಲ ಮನ್ನಣೆ ನೀಡಬೇಕು ಎಂದು ಈ ಸಂದರ್ಭದಲ್ಲಿ ಮನವಿ ಮಾಡಲಾಯಿತು. ನಾವು ಚಿತ್ರದಲ್ಲೆಲ್ಲ ಗಾಳಿಪಟ ಅಂದ್ರೆ ಬಹಳ ಜೋರಾಗಿ ಮಾಡ್ತಿದ್ವಿ. ಅಲ್ಲೇ ನಮ್ಮಲ್ಲೂ ಒಬ್ಬರಿದ್ರು ಎಷ್ಟು ದೊಡ್ಡ ಗಾಳಿಪಟ ಮಾಡ್ತಿದ್ರು ಅಂದ್ರೆ ಇಲ್ಲಿಂದ ಹೆಚ್ಚು ಒಂದು 50 ಮೀಟರ್ ಬಾಲಗಂಚನೆ ಇರ್ತಿತ್ತು. ಮತ್ತೆ ಈ ಆ ಪಟ ಎಷ್ಟು ಗಾಳಿಪಟ ಅಂದ್ರೆ ನಮ್ಮ ಒಂದು ಮಾರ್ಗಿಂತಲೂ ಜಾಸ್ತಿ ಅಗಲ ಇತ್ತು. ಅಷ್ಟು ದೊಡ್ಡ ಗಾಳಿಪಟನ ನಮ್ಮೂರಿನಲ್ಲಿ ಆರಿಸ್ತಾ ಇದ್ರು. ಅವ್ರು ಆರಿಸ್ತಾವ್ರೆ ಅಂತ ಆದ್ರೆ ನಾವೆಲ್ಲ ಓಡೋಗಿ ಆರಿಸಕ್ಕೆ ನಿಂತ್ಕೊಳ್ಳೋದು. ಆ ಮಟ್ಟಕ್ಕೆ ನಡೀತಿದ್ದು ಈ ಒಂದು ಸ್ಪರ್ಧಾತ್ಮಕ ಕಾರ್ಯಕ್ರಮ. ಇದು ಗಾಳಿಪಟ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡುವಂತ ಪಾಂಡವಪುರ ಪಟ್ಟಣದ ಶ್ರೀ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ JDS ಪಬ್ಲಿಕ್ ಶಾಲೆ ಆವರಣದಲ್ಲಿ ಶಿಕ್ಷಕರಿಗೆ ವಿಶೇಷ ಉಪನ್ಯಾಸ ಮತ್ತು ಪ್ರಬುದ್ಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ GN ರಾಮಕೃಷ್ಣೇಗೌಡ, ಮಾಂಡವಿ ಶಿಕ್ಷಣ ಸಂಸ್ಥೆಯ ಪ್ರಾಂಶುಪಾಲರಾದ ಡಾಕ್ಟರ್ ಸುಮಾರಾಣಿ ಶಂಭುಗೌಡ ಮತ್ತು ಸ್ವರ್ಣವಾಹಿನಿಯ ಸಂಪಾದಕರಾದ ಶಂಭುಗೌಡ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು.
ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಸುಮಾರಾಣಿಯವರು ರಾಜ್ಯದಲ್ಲಿ ಶಿಕ್ಷಕರ ಸ್ಥಾನಮಾನ ಅತ್ಯಂತ ಮಹತ್ವದ್ದಾಗಿದ್ದು ಶಿಕ್ಷಕರು ತಮ್ಮ ಜವಾಬ್ದಾರಿಯನ್ನು ಮರೆತರೆ ಒಂದು ತಲೆಮಾರಿನ ಭವಿಷ್ಯವೇ ಹಾಳಾಗುವ ಸಾಧ್ಯತೆ ಇದೆ. ಹೀಗಾಗಿ ಶಿಕ್ಷಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ ಅಂತ ಹೇಳಿದರು. ಸ್ವರ್ಣವಾಹಿನಿ ಸಂಪಾದಕರಾದ ಶಂಭುಗೌಡ ಮಾತನಾಡಿ ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿಗಳಾದ ರಾಮಕೃಷ್ಣೇಗೌಡ ಅವರೊಂದಿಗೆ ಸುಮಾರು 25 ವರ್ಷಗಳಿಂದ ಆತ್ಮೀಯ ಒಡನಾಟವಿದ್ದು BGS ಶಾಲೆ ಎಂದರೆ ಬದ್ಧತೆ, ಉತ್ತಮ ನಡವಳಿಕೆ ಮತ್ತು ಗುಣಮಟ್ಟದ ಶಿಕ್ಷಣಕ್ಕೆ ಹೆಸರಾಗಿದೆ ಅಂತ ಹೇಳಿದರು. BGS ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಅನೇಕ ವಿದ್ಯಾರ್ಥಿಗಳು ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲೂ ಉನ್ನತ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಕಾಲದಿಂದಲೂ ಸಂಸ್ಥೆಯ ಬೆಳವಣಿಗೆಯಲ್ಲಿ ಡಾಕ್ಟರ್ JN ರಾಮಕೃಷ್ಣೇಗೌಡ ಅವರ ಶ್ರಮ ಅಪಾರವಾಗಿದೆ. ಸಂಸ್ಥೆಯನ್ನು ಕಟ್ಟುವ ಸಂದರ್ಭದಲ್ಲಿ ಜೋಳಿಗೆ ಹಿಡಿದು ಕೆಲಸ ಮಾಡುವುದರಿಂದ ಹಿಡಿದು ಪ್ರತಿಯೊಂದು ಕಾರ್ಯವನ್ನು ನಿಷ್ಠೆಯಿಂದ ಮಾಡುವುದರಲ್ಲಿ ರಾಮಕೃಷ್ಣೇಗೌಡರ ಶ್ರಮ ಅತ್ಯವಶ್ಯಕವಾಗಿದೆ ಅಂತ ಹೇಳಿದರು. ಏನು ದೊಡ್ಡ ಸಂಸ್ಥೆ ಇದೆ ಅಲ್ಲಿ ರಾಮಕೃಷ್ಣೇಗೌಡರು ತುಂಬ ಆಕ್ಟಿವ್ ಆಗಿ ಈಗ ಹೇಗಿದ್ದಾರೆ ಹಂಗೆ ಇರ್ತಾ ಇದ್ರು. ಆಗ ಪರಿಚಯ ಆಗಿದ್ದು 25 ವರ್ಷದ ಹಿಂದೆ ನೇರವಾಗಿ ಗುರುಗಳ ಹತ್ರ ಕರ್ಕೊಂಡೋಗಿ ನಮಗೆ ಆನರ್ ಮಾಡಿಸಿ ನಮಗೆ ಆತಿಥ್ಯ ಕೊಟ್ಟು ತರಿಸುವಂಥದ್ದು. ಆಗ ಶುರುವಾದಂಥ ಆ ಒಡನಾಟ, ಆ ಪ್ರೀತಿ ಬಾಂಧವ್ಯ ಇವತ್ತು ಕೂಡ ಗೌಡರ ಜೊತೆ ನಮ್ಮ ಜೊತೆ ಇದೆ ಅನ್ನುವಂಥದ್ದು. BGS ಅಂದರೆ ಒಂದು ಬದ್ಧತೆ, ನಾನು ಗಮನಿಸಿರೋ ಹಾಗೆ ಅದೊಂದು ಸಂಸ್ಕಾರ, ಅದೊಂದು ಉತ್ತಮ ನಡವಳಿಕೆ, ಅದೊಂದು ಹೆಜ್ಜೆ ಗುರುತು ಅನ್ನುವಂಥದ್ದು ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶ ವಿದೇಶಗಳಲ್ಲಿ ಇವತ್ತು ನೀವು ನೋಡ್ತಾ ಇದ್ದೀರಿ. ಅದರ ಮುಂದುವರೆದ ಭಾಗವನ್ನು ಸ್ವಾಮೀಜಿಗಳಿದ್ದಾಗಲೇ ಎಲ್ಲರೂ ವಂಚಿದ್ರು. ಇವತ್ತೇನಾದರೂ BGS ಅಲ್ಲಿ ಈ ಸಂಸ್ಥೆಯ ಬಗ್ಗೆ ನಿಖರವಾಗಿ ತಿಳ್ಕೊಂಡಿದ್ರೆ, ಸ್ವಾಮೀಜಿಗಳ ಒಡನಾಟವನ್ನು ಹತ್ತಿರದಿಂದ ನೋಡಿದರೆ ಅದು ಏಕೈಕ ವ್ಯಕ್ತಿ ಯಾರು ಅಂದರೆ ಡಾಕ್ಟರ್ ರಾಮಕೃಷ್ಣೇಗೌಡ. ನಿಮ್ಗೆ ಎಷ್ಟು ಗೊತ್ತಿರ್ತದೆ ನಿಮ್ಗೆ ಗೊತ್ತಿಲ್ಲ. ನಿಖರವಾಗಿ ಆ ಕಡೆ ಮಾತಾಡ್ತಾರೆ, ಸ್ಪಷ್ಟತೆಯಿಂದ ಸಂಸ್ಥೆಯ ಬಗ್ಗೆ, ಅಲ್ಲಿನ ಆಗುವಗಳ ಬಗ್ಗೆ, ನೋವು ನಿಲುವಿನ ಬಗ್ಗೆ, ಅವರು ಅನುಭವಿಸಿದ ಯಾತನೆ ಬಗ್ಗೆ, ಸ್ವಾಮೀಜಿ ಪಟ್ಟ ಕಷ್ಟದ ಬಗ್ಗೆ, ಜೋಳಿಗೆ ಇಟ್ಕೊಂಡು ಭಿಕ್ಷೆ ಬೇಡಿ ಸಂಸ್ಥೆ ಕಟ್ಟಿದ್ರ ಬಗ್ಗೆ ಇವತ್ತು ಯಾರೂ ನೆನೆಸ್ಕೊಳ್ತಿಲ್ಲ. ಆದರೆ ಆ ವ್ಯಕ್ತಿಗೆ ಮಾತ್ರ ಗೊತ್ತು. ಅಲ್ಲೊಂದು ಮೆಡಿಕಲ್ ಕಾಲೇಜ್ ಕಟ್ಟಿದಾಗ ಎಷ್ಟು ಕಟ್ಟಿದ್ದಾರೆ, ನಾನು ಮೀಡಿಯಾದಲ್ಲಿ ಗಲಾಟೆ ಆಯಿತು, ಅದನ್ನು ಜಮೀನು ಕೊಡಿಸೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟರು ಅನ್ನೋದು ಜಗಜಾರಿ ಆಗಿದೆ, ನಿಮಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಆ ಥರದ್ದೊಂದು ಚಮತ್ಕಾರದ ಕೆಲಸ ಮಾಡೋದ್ರಲ್ಲಿ ಅಥವಾ ಅದೊಂದು ಆಸಕ್ತಿದಾಯಕ ಕೆಲಸ ಮಾಡೋದ್ರಲ್ಲಿ ರಾಮಕೃಷ್ಣೇಗೌಡರ ಕೈ ಮತ್ತು ನಿಮ್ಮಂಥವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಇಷ್ಟೊಂದು ದೊಡ್ಡ ಸಂಸ್ಥೆಗಳನ್ನ ಕಟ್ಟಿ. ನನಗೆ ಫೋನ್ ಮಾಡಿದಾಗ ಯಾರು ಹೇಳ್ತಾ ಇದ್ರು, ನನಗೆ ನಿಜವಾಗ್ಲೂ ಈ ಕಾರ್ಯಕ್ರಮ ಇದನ್ನು ಗೊತ್ತಿಲ್ಲ, ನಾನು ಬಂದಿದ್ದೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಇಬ್ಬರು ಬಂದಿದ್ದು. ಈ ಕಾರ್ಯಕ್ರಮ ಇದಂತೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾನು ಕೇಳಿದೆ ಏನು ಅಂತ, ಸರ್ ಏನೋ ಇಟ್ಟಿದ್ದಾರೆ ಸರ್, ನೀವು ನೋಡಬೇಕು ಅಂತ. ಭಾಳ ಖುಷಿ ಆಯಿತು. ಪಾಂಡುಪುರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ದೆ, ನಾನು ಬಂದಿದ್ದೀನಿ ಅನಿಸ್ತಿದ್ರೆ ನೆನಪು ಮಾಡ್ಕೊಂಡಿದ್ದೀನಿ. ದೊಡ್ಡ ಈವೆಂಟ್ ಆಯಿತು ನಮ್ಮ ಚಾನಲಿಂದ, ದೊಡ್ಡ ಶಾಸ್ತ್ರ ಸಂಖ್ಯೆಯಲ್ಲಿ ಸೇರಿದ್ದೀನಿ ನೀವೆಲ್ಲ. ಆಗ ಅವರಿಗೆ ನಮ್ಮ ಸಂಸ್ಥೆಯಿಂದ ಒಂದು ಆನರ್ ಮಾಡಿದ್ವಿ. ಅದು ನಮ್ಮ ಗೌರವ ಅಂತ ನನಗೆ ಗೊತ್ತಿತ್ತು. ಇದೇ ರೀತಿಯಾಗಿ ಗೌಡರು ಮಾಡುವಂಥ ಎಷ್ಟೋ ಕೆಲಸಗಳು ನಾನು ಗಮನಿಸಿದ್ದೀನಿ. ಈ ಕೈ ಕೊಟ್ಟಿದ್ದು ಈ ಕಡೆ ಗೊತ್ತಾಗೋದೇ ಇಲ್ಲ. ತುಂಬ ಕೆಲಸಗಳನ್ನ ನೋಡಿದ್ದೀನಿ, ನೀವು ನಂಬಲ್ಲ. ಅದು ಎಷ್ಟೋ ಜನರು ಆಮೇಲೆ ಹೇಳ್ಕೊತಾರೆ, ಅದು ಪ್ರಚಾರಕ್ಕೆ ಬರೋದಿಲ್ಲ. ಅದು ಅವರು ಪಡ್ಕೊಂಡು ಬಂದಿರುವಂಥ ಒಂದು ಒಳ್ಳೆಯ ಹೆಸರು. ಹೇಮಗಿರಿ ಶಾಖಾ ಮಠಕ್ಕೆ ಹೋಗಿದ್ದೀನಿ, ಅದೊಂದು ಅದ್ವಿತೀಯವಾದಂಥ ತಪಸ್ಸು ಅನಿಸುತ್ತೆ ನನಗೆ. ನಾನು ಹೋಗ್ತಿರ್ಲಿಲ್ಲ, ಮಿಸ್ ಆಗಿ ಹೋಗಿದ್ದು ಒಂದು ಸಾರಿ. ಪಾಂಡುಪುರದ್ದು ಕೂಡ ಕೇರ್ಪಟ್ಟದ್ದು ಕೂಡ ನನಗೆ ಗೊತ್ತೇ ಇಲ್ಲ ಆ ಸಂಸ್ಥೆ ಹೆಂಗಿದೆ ಅಂತ. ನನಗೆ ಅಲ್ಲೇ ಈವೆಂಟ್ ಮಾಡೋಕ್ಕೆ ಜಾಗ ಕೊಟ್ಟರು. ಅದು ಇವತ್ತು ನನಗೆ TV ಶೂಟ್ ಮಾಡಿದ್ದಾರೆ, ನೋಡಿದವ್ರು ಎಲ್ಲಿದ್ದು ಆ ಥರ ಅಂತ ಕೇಳ್ತಿದ್ರು. ಅಷ್ಟು ಅದ್ಭುತವಾದಂಥ ಸಂಸ್ಥೆ ಅದು. ಮತ್ತು ಇಲ್ಲಿಗೂ ಬಂದಿದ್ದೀನಿ, ಇನ್ನೂ ಕೆಲ ಕಡೆ ಹೋಗಿಲ್ಲ. ಇದಕ್ಕೆಲ್ಲ ಕಾರಣ ಅಂತಂದರೆ ದೊಡ್ಡ ಸ್ವಾಮೀಜಿ ಅವರು, ಈಗಿರೋ ಸ್ವಾಮೀಜಿ ಹಾಕೊಟ್ಟ ಪರಂಪರೆ ಜೊತೆಗೆ ರಾಮಕೃಷ್ಣೇಗೌಡರು ಅಂತ ಒಬ್ಬ ಬದ್ಧತೆ ವ್ಯಕ್ತಿ, ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಕರ್ಕೊಂಡು. ಅವ್ರು ಸ್ವಲ್ಪ ನನಗೆ ಗೊತ್ತಿದೆ, ಕೋಪಿಷ್ಟ ಅಂತ ನನಗೆ ಗೊತ್ತು. ಯಾಕೆ ಕೋಪಿಷ್ಟ ಅಂತಂದರೆ ಗೊತ್ತಿಲ್ಲ, ಕೋಪಿಷ್ಟ ಅಂತ ಬೇರೆ ಥರ. ಹಿಡಿದ ಕೆಲಸ ಆಗಬೇಕು, ಅದು ದೊಡ್ಡವ್ರಲ್ಲಿತ್ತು, ಅದು ಸಂಸ್ಕಾರ ಅಲ್ಲಿಂದ ಬಂದಿರೋದು. ಹಿಡಿದ ಕೆಲಸ ಆಗಬೇಕು, ಸಂಸ್ಕಾರ ನೋಡ್ತಾ ಇದ್ರಲ್ಲ, ಕೂತ್ಕೊಳ್ಳಲ್ಲ ಸುಮ್ಮನೆ, ಬಂದು ಅತಿಥಿಗಳನ್ನ ಸತ್ಕಾರ ಮಾಡುವಂಥದ್ದು, ಅದು ನಿಮಗೂ ಗೊತ್ತಿರುವಂಥದ್ದು. ಆಚೆ ಈಚೆ ಊಟ ಉಪಚಾರಗಳಾದರೆ ಸಿಟ್ಟು ಬರುವಂಥದ್ದು, ಅದು ಬರ್ತು ಬಂದಿರುವಂಥದ್ದು ಗೌಡರದ್ದು. ಗೌಡರ ಆಶಯ ಅಥವಾ ನಾವು ಅವ್ರಿಗೆ ಕೇಳ್ಕೊಳ್ಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದ. ಹೇಮಗಿರಿ ಶಾಖಾ ಮಠದ ಗೌರವ ಕಾರ್ಯದರ್ಶಿ ಡಾಕ್ಟರ್ JN ರಾಮಕೃಷ್ಣೇಗೌಡ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರವಾಗಿ ಹೊಸ ಬದಲಾವಣೆಗಳು ಹಾಗೂ ಯೋಜನೆಗಳು ರೂಪುಗೊಳ್ಳುತ್ತಿದ್ದು ಅವುಗಳಿಗೆ ಅನುಗುಣವಾಗಿ ಶಿಕ್ಷಕರು ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳಬೇಕಾಗಿದೆ ಅಂತ ತಿಳಿಸಿದರು. ಹಾಗಿದ್ದರೆ ಯಾರು ಸರ್ ಇಲ್ಲ ತೆಗೆದಾಕ್ಬಿಟ್ಟಿರೋದೆ ನಿಮಿಷ ಇನ್ನೊಬ್ಬ ಶಿಕ್ಷಕ ತಗೊಳ್ಳಿ ಅಂತ ಹೇಳಿ. ಅದು ನನಗೊಂದು ಸಣ್ಣ ನೋವಿದೆ. ಬಹಳ ವರ್ಷದಿಂದ ನಮ್ಮನ್ನೇ ನಂಬಿಕೊಂಡು ನಮ್ಮಲ್ಲೇ ತಮ್ಮ ಶಿಕ್ಷಕ ವೃತ್ತಿಯನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಸಂಸ್ಥೆ ಬೆಳೆಸೋರನ್ನ ಯಾವುದೇ ಕಾರಣ ಹೊರಗಾಕಬಾರ್ದು. ಅವರೇ ತಯಾರು ಮಾಡಬೇಕು. ಅವ್ರಿಗೆ ಏನು ಬೇಕು, ಯಾವ ಥರದ ವಿಶೇಷವಾದ ಆವಿಷ್ಕಾರಗಳು, ಸುಮಾ ಮೇಡಮ್ ಭಾಳ ಒಳ್ಳೆ ಪದ, ಆವಿಷ್ಕಾರಗಳನ್ನು ಕೊಡೋದಿದೆಯಲ್ಲ, ಹೇಗೆ ಮಾಡಬೇಕು, ಯಾವ ಥರ ಮಕ್ಕಳುಗಳನ್ನ ಡೀಲ್ ಮಾಡಬೇಕು, ಮಕ್ಕಳುಗಳ ಜೊತೆ ಹೇಗೆ ಸಂವಹನ ಮಾಡಬೇಕು, ಬಂದ ತಕ್ಷಣವೇ ಕೋಪ ಮಾಡ್ಕೊಂಡು ಮನೆಯಲ್ಲೆಲ್ಲೋ ತಾಪತ್ರೆ ಇಟ್ಕೊಂಡು ಮುಖ ಸಿಟ್ಟಿಸ್ಕೊಂಡ್ಬಿಟ್ರೆ ಯಾವ ಮಕ್ಕಳು ಕೂಡ ನಿಮ್ಮ ಜೊತೆ ಮಾಡೋದು ಸ್ಪಂದನೆ ಮಾಡಿ. ಹಾಗಾಗಿ ಆ ಥರದ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಬಹುಶಃ ನೀವು ಒತ್ತು ಕೊಟ್ಟು ನೋಡ್ಕೊಳ್ಳೋದಾದರೆ ಬಹುಶಃ ಉತ್ತಮ ಶಿಕ್ಷಕರಾಗಿ ಇಲ್ಲಿಂದ ಹೊರಬರಲಿ ಸಾಧ್ಯ ಆಗ್ತದೆ. ಅಂಥ ಕೆಲಸವನ್ನು ನೀವು ಮಾಡಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪೈಪೋಟಿ ತುಂಬ ಇದೆ, ನಿಮ್ಗೆ ಗೊತ್ತಿದೆ. ನಾಯಿ ಕೊಡೆಗಳ ರೀತಿ ಶಿಕ್ಷಣ ಸಂಸ್ಥೆಗಳು ಬಿಡ್ತಾ ಇದ್ದಾರೆ. ಅದು ಯಾವ ಥರ ಅಂತ ಹೇಳಿದ್ರೆ ಅವ್ರು ಯಾರೋ ಒಂದು 20,000 ತಗೊಂಡ್ರೆ ನಾವು 15 ಕೊಡಿ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ನೀವು ದುಡ್ಡೇ ಕಟ್ಬಿಡಿ ಬನ್ನಿ, ಹೌದು ದುಡ್ಡೇ ಕಟ್ಬಿಡಿ ಬನ್ನಿ ಅಂತ ಹೇಳಿ ಸೇರಿಸಿ
ನಾವು ಒಂದು ವರ್ಷ ಆದ್ಮೇಲೆ ಒಂದು ಅರ್ಧ ಲಕ್ಷ ರೂಪಾಯಿ ತಗೊಂಡಿದ್ದು ಶಿಕ್ಷಣ ಸಂಸ್ಥೆಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ನೀವು ಕೂಡ ಪ್ರತಿನಿತ್ಯ ಒಂದಷ್ಟು ಅಪ್ಡೇಟ್ ಆಗುವಂಥ ಪರಿಸ್ಥಿತಿನಲ್ಲಿ ನೀವು ಬೆಳೆದ್ರೆ ಅದಕ್ಕೆ ಪೂರಕ ಅಂದರೆ ಈ ಥರದ ಕಾರ್ಯಕರ್ತ ಪ್ರತಿ ತಿಂಗಳು ಕೂಡ ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಲ್ಲ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರೈಮರಿ ಬೇರೆ, ಹೈಸ್ಕೂಲಿಗೆ ಬೇರೆ, ಹೈಯರ್ ಪ್ರೈಮರಿಗೆ ಬೇರೆ, ಕಾಲೇಜಿಗೆ ಬೇರೆ, ಈ ಥರದ ಒಂದೊಂದು ಕಾರ್ಯಾಗಾರಗಳನ್ನ ಅದಕ್ಕೆ ಬೇಕಾದಂಥ ರಿಸೋರ್ಸ್ ಪರ್ಸನ್ಗಳನ್ನು ಹುಡುಕಿ ಬಹುಶಃ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ 4-5 ಕಾರ್ಯಾಗಾರ ಅಂತ ಅಂದ್ಕೊಂಡಿದ್ದೀವಿ. ಧಾರವಾಡ ನಡೆಸ್ಕೊಟ್ಟು, ಕ್ಯಾಪಿಟಲ್ ನಡೆಸ್ಕೊಟ್ಟು, ವೀರಭದ್ರ ಚೇತನ್ ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಕೂಡ ನಿಮ್ಮ ಕಾರ್ಯಗಾರದಲ್ಲಿ ಕೂತ್ಕೊತೀನಿ. ಬಹುಶಃ ನೀವೆಷ್ಟು ಸಮಯ ಇರ್ತೀರಿ ಅಷ್ಟು ಸಮಯ ನಾನು ಕೂಡ ಕೂತಿರ್ತೀನಿ. ಕಾರಣ ಇಷ್ಟೇ, ನೀವು ಕಲಿತಿದ್ದಿತ್ತಲ್ಲ, ನಾನೊಂದಷ್ಟು ಕಲಿಬೇಕಾಗಿದೆ. ಯಾವತ್ತೂ ಕೂಡ ಮನುಷ್ಯ ಓದಿದ್ದೀನಿ, ಡಿಗ್ರಿ ಮಾಡಿದ್ದೀನಿ, ಜೀವನ ಸೆಟ್ಲ್ ಆಗಿದೆ, ಉದಾಯಿತು ಅಂತ ಅನ್ನೋ ಪರಿಸ್ಥಿತಿ ಇಲ್ಲ. ಹೊಸ ಹೊಸ ವಿಷಯಗಳನ್ನು ತಿಳಿಯೋದ್ರ ಮುಖಾಂತರ ನಮ್ಮ ಬದಲಾವಣೆಗಳನ್ನು ನಾವು ಕಾಣಬೇಕಾಗುತ್ತೆ. ಅದಕ್ಕೆಲ್ಲರೂ ಕೂಡ ನೀವು ಆಸಕ್ತರಾಗಿ. ಕಾರ್ಯಾಗಾರದಲ್ಲಿ ಖ್ಯಾತ ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಾದಂಥ ಎಂ ಎನ್ ಶರತ್ಕುಮಾರ್ ಅವರು ಶಿಕ್ಷಕರಿಗೆ ವಿವಿಧ ವಿಷಯಗಳ ಕುರಿತು ತರಬೇತಿ ಮತ್ತು ಮಾರ್ಗದರ್ಶನ ನೀಡಿದರು. ಇದೇ ಸಂದರ್ಭದಲ್ಲಿ ಸುಮಾರಾಣಿ ಶಂಭಗೌಡ ಸೇರಿದಂತೆ ಅನೇಕ ಗಣ್ಯರನ್ನು ಆತ್ಮೀಯವಾಗಿ ಡಾಕ್ಟರ್ ರಾಮಕೃಷ್ಣಗೌಡರು ಸನ್ಮಾನಿಸಿ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಜಯರಾಮ್, ಕೃಷ್ಣೇಗೌಡ ಹಾಗೂ ಶಾಲೆಯ ಪ್ರಾಂಶುಪಾಲರಾದ ರಘು ಸೇರಿದಂತೆ ಅನೇಕರಿದ್ದರು. ಪಟ್ಟಣ ಸಮೀಪದ ಚಂದ್ರವನ ಆಶ್ರಮಕ್ಕೆ ನೂತನ ಸಚಿವರಾದಂಥ ರುದ್ರಪ್ಪ ಮಾನಪ್ಪ ಲಾಮಾಣಿ ಅವರು ಭೇಟಿ ನೀಡಿ ಸ್ವಾಮಿಗಳಿಂದ ಶುಭ ಹಾರೈಕೆಯನ್ನು ಪಡೆದುಕೊಂಡರು. ರುದ್ರಪ್ಪ ಮಾನಪ್ಪ ಲಾಮಾಣಿಯವರು ತಮ್ಮ ಪತ್ನಿ ಸಮೇತರಾಗಿ ಮಠಕ್ಕೆ ಆಗಮನಿಸಿದಾಗ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮೀಜಿಗಳು ಸಚಿವರನ್ನು ಆತ್ಮೀಯವಾಗಿ ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಮಠದ ಬೆಳವಣಿಗೆ ಕಂಡು ಸಚಿವರು ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಮಠದ ವತಿಯಿಂದ ಸಚಿವ ದಂಪತಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಭದ್ರಂ ಕರ್ಣೇನ ಶೃಣುಯಾಮ ದೇವಾಃ ಭದ್ರಂ ವರ್ಷೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೇ ಸ್ತುಷ್ಟುವಾಗಂಸಸ್ತನೋಭಿಃ ವಿಷೇಮ ದೇವಹಿತಂ ಯದಾಯುಃ. ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಗಂಸಸ್ತನೋಭಿಃ ವಿಷೇಮ ದೇವಹಿತಂ ಯದಾಯುಃ ದೀರ್ಘಮಾಯುಃ. ವೈತಾಂ ಬ್ರಹ್ಮಣೋ ವೇದಾಮೃತೇನ ಪುರೀ ತಸ್ಮೈ ಬ್ರಹ್ಮಾಚ ಸ್ಕೀರ್ತಿ ಪ್ರಜಾಂ ಸಂಚ್ವಾ ಸಂಚಾಮಿ ಜುಷಾ ಪ್ರಜಾಮಾಯುಧಂ ಚ ದೀರ್ಘಮಾಯುಃ. ಮಂಡ್ಯ ನಗರದಲ್ಲಿರುವ ಪತ್ರಕರ್ತರ ಭವನದಲ್ಲಿ ಕನ್ನಡ ಸೇನೆ ಮಂಡ್ಯ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಕಾರ್ಯಾಧ್ಯಕ್ಷರಾಗಿದ್ದ ಪ್ರಗತಿಪರ ಹೋರಾಟಗಾರರಾಗಿದ್ದ ದಿವಂಗತ ಶ್ರೀ ಮಣ್ಣಿಬೆಟ್ಟಳ್ಳಿ ಮಂಜುನಾಥ್ ಅವರಿಗೆ ನುಡಿದವನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಆರಂಭಕ್ಕೆ ದಿವಂಗತ ಮಣ್ಣಿಬೆಟ್ಟಳ್ಳಿ ಮಂಜುನಾಥ್ ಅವರ ಭಾವಚಿತ್ರಕ್ಕೆ ಗಣ್ಯರು ಪುಷ್ಪನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಶ್ರೀ ಶಿವಬಸಪ್ಪ ಸ್ವಾಮೀಜಿಗಳು ಮಾತನಾಡಿದರು. ದಿಟ್ಟ ಹೋರಾಟಗಾರರಾಗಿದ್ದಂತಹ ಮಂಜುನಾಥ್ರವರ ಸಾವು ನಿಜಕ್ಕೂ ಕೂಡ ಅತ್ಯಂತ ನೋವಿನ ಸಂಗತಿ ಅಂತ ಅವರು ಹೇಳಿದರು. ಅವರ ಕುಟುಂಬಕ್ಕೆ ನೋವನ್ನು ಭರಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತೇಳಿ ಅವರು ಆಶಯ ಮಾಡಿದರು. ನಮ್ಮ ಪಾಂಡುಪುರ ತಾಲೂಕಲ್ಲಿ ಏನಾದರೂ ಒಂದು ಹೋರಾಟಗಾರ ಅಂತ ಯಾರಾದರೂ ಇದ್ದರೆ ನಾನು ಕಂಡಂಗೆ ಅದು ಮಂಜುನಾಥ್ ಒಬ್ಬರೇ. ಏಕೆಂದರೆ ಸಮಾಜದ ವಿಚಾರ ಬಂದಾಗ ಅವರ ಮನೆ ಮತ್ತು ಹೆಂಡತಿ ಮಕ್ಕಳು ಎಲ್ಲವನ್ನು ಸಹ ಬಿಟ್ಬಿಟ್ಟು ಬೆಳಗ್ಗೆ 7 ಗಂಟೆಗೆ ಅಂದರೆ 7 ಗಂಟೆಗೆ ಬರ್ತಾ ಇದ್ರು, 5 ಗಂಟೆಗೆ 5 ಗಂಟೆಗೆ ಬರ್ತಾ ಇದ್ರು. ಆ ರೀತಿ ವ್ಯಕ್ತಿತ್ವವನ್ನ ಅವರೆಲ್ಲ ಯಾವುದೇ ಒಂದು ಪ್ರತಿಫಲಾಪೇಕ್ಷೆಯನ್ನು ಯಾವತ್ತೂ ಸಹ ಮಂಜುನಾಥ್ ಅವರು ಇಟ್ಕೊಂಡಿರಲಿಲ್ಲ. ಸಮಾಜದ ವಿಚಾರಗಳಲ್ಲಿ ಪ್ರತಿಯೊಂದು ಬಾರಿ ನನ್ನನ್ನು ಸುಮಾರು ವಿಚಾರಗಳಲ್ಲಿ ಎಚ್ಚರಿಸಿದ್ದಾರೆ. ಸಮಾಜ ಅಂದರೆ ಹೇಗಿರಬೇಕು, ನಾವು ಯಾವ ರೀತಿ ಚಿಂತನೆಗಳನ್ನು ಮಾಡಬೇಕು, ನಾವು ಯಾವ ಪರವಾಗಿ ನಾವು ಹೋಗಬೇಕು ಅನ್ನೋಂಥ ವಿಚಾರಗಳನ್ನು ಮಂಜುನಾಥ್ ಅವರು ಬಹಳ ಒಂದು ವಿಚಾರಗಳನ್ನು ನಮ್ಮ ಜೊತೆ ತುಂಬ ಹಂಚ್ಕೊಂಡಿದ್ದಾರೆ. ಆದರೆ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತಲೂ ಸಹ ನನಗೆ ಗೊತ್ತಿರಲಿಲ್ಲ. ನಮ್ಮ ಮಂಜುನಾಥ್ ಅವರೇ ಫೋನ್ ಮಾಡಿದರು, ಬುದ್ಧಿ ಮಂಜು ನಾನು ನೋಡೋಕೆ ಹೋಗಿದ್ರಾ ಅಂತ. ಆಗ ನನಗೆ ಒಂದ್ಸರಿ ಗಾಬರಿ ಆಯಿತು, ಏನಾಯಿತು ಅಂತ ಅಂದ್ಬಿಟ್ಟು. ಆಗ ಇಲ್ಲ ಬುದ್ಧಿ ಈ ಥರ ಹಿಂಗೆ ಆಗಿದೆ, ನೀವು ದಯಮಾಡಿ ಭರತ್ ಕ್ಯಾನ್ಸರ್ ಆಸ್ಪತ್ರೆಗೆ ಹೋಗಿ ಬರಬೇಕು ಅಂತ. ಆದರೆ ನಾನು ಆಸ್ಪತ್ರೆಗೆ ಹೋಗೋಕ್ಕೆ ಆಗಲಿಲ್ಲ. 3 ದಿವಸ ಬಿಟ್ಬಿಟ್ಟು ಮತ್ತೆ ಮಂಜುನ್ ಮತ್ತೆ ಫೋನ್ ಮಾಡಿದ್ರು, ಬುದ್ಧಿ ಹೋಗಿ ಮಂಜುನ್ ನೋಡ್ಕೊಂಬಂದ ಅಂತ. ಈ ಕಾವೇರಿ ಆಸ್ಪತ್ರೆಯಲ್ಲಿದ್ದಾರೆ, ಈಗಾದ್ರೂ ಹೋಗಿ ನೋಡ್ಕೊಬನ್ನಿ ಅಂತ ಹೇಳಿದ್ರು. ಆಗ ನನಗೆ ಹೋಗಕ್ಕಾಗಲಿಲ್ಲ. ಆದರೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ಟು ಅದ್ರ ಕಾರಣ ಏನು ಅಂತ ಗೊತ್ತಿಲ್ಲ.
2 ದಿವಸ ಆದಮೇಲೆ ಸಂಜೆ ನಾನು ಮನೆಗೆ ಹೋದಂಥ ಸಂದರ್ಭದಲ್ಲಿ ದೇವಪ್ಪನವರು ಸಹ ಇದ್ದರು ಜೊತೆಯಲ್ಲಿ. ಹೋಗಿ ಮಂಜುನ ನೋಡಿದೆ ಒಂದ್ಸರಿ. ಆದರೆ ನನಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು. 5ನೇ ತಾರೀಕು ಸ್ವಂತ ಅಕ್ಕನ ಮೊಮ್ಮಗಂದು ನಾಮಕರಣ ನಮ್ಮ ಬೇಬಿ ಬೆಟ್ಟದಲ್ಲೇ ಮಂಜು ಮಾಡಿದ್ದು. ಆ ನಾಮಕರಣ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸಹ ಬಂದಿದ್ದರು. ಆ ನಾಮಕರಣ ಕಾರ್ಯಕ್ರಮದಲ್ಲ ತುಂಬ ಚೆನ್ನಾಗಿ ನಗುತ್ತಾ ಓಡಾಡಿ 6ನೇ ತಾರೀಕಿಗೆ ಹೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅಂತಂದರೆ ನಾನು ನಂಬಕ್ಕೆ ಆಗಲಿಲ್ಲ. ಆದರೆ ಅವತ್ತು ಮನೆಗೆ ಬರೋಂಥ ಸಂದರ್ಭದಲ್ಲಿ ತುಂಬ ವೀಕ್ ಆಗಿಬಿಟ್ಟಿದ್ರು. ಯಾಕೆ ಜನ ಏನಾಯಿತು ಅಂತ ಈಗಾಗಲೇ ಗೊತ್ತಾಗಿತ್ತು ನನಗೆ, ಇದು ಇವರಿಗೆ ಕ್ಯಾನ್ಸರ್ ಆಗಿದೆ ಅಂತ ಹೇಳಿ. ಅವರು ಇನ್ನೊಂದ್ಸರಿ ಹೇಳಿದ್ರು, ಬರೀ ಕ್ಯಾನ್ಸರ್ ಅಂತ ಹೇಳಿ ಹೋದೆ, ಅಲ್ಲಿ ಜಾಂಡೀಸ್ ಅಂತ ಹೇಳಿದ್ರು ಆಸ್ಪತ್ರೆಯಲ್ಲಿ. ಮೊದಲು ಜಾಂಡೀಸ್ ಕಾಯಿಲೆ ವಾಸಿ ಮಾಡ್ಕೊಂಡು ನಾವು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳಿದ್ರು ಡಾಕ್ಟರ್ ಅಂತ ಹೇಳಿದ್ರು. ಆದರೆ ಅವರ ಅಳಿಯ ದೊಡ್ಡಬಳ್ಳಾಪುರದಿಂದ ಯಾವುದೋ ಆಯುರ್ವೇದಿಕ್ ಒಂದು ಮೆಡಿಸಿನ್ ಕೊಡ್ತಾ ಇದ್ದಾರೆ, ಸ್ವಲ್ಪ ಪರವಾಗಿಲ್ಲ, ಅದಕ್ಕಿಂತ ಒಂದು 5% ಪರವಾಗಿಲ್ಲ ಅನ್ನಿಸ್ತಾ ಇದೆ ಅಂತ ಹೇಳಿದ್ರು. ಆಗ ನಾನು ದೇವಪ್ಪನವ್ರ ಮುಂದೆನೇ ಕೂತ್ಕೊಂಡು ಸತ್ಯಸಾಯಿ ಆಸ್ಪತ್ರೆಗೆ ಫೋನ್ ಮಾಡಿದೆ ಮುದ್ದೇನಹಳ್ಳಿ. ಅಲ್ಲಿ ನನಗೆ ತುಂಬ ಕಾಂಟ್ಯಾಕ್ಟ್ ಇದರಿಂದ ಫೋನ್ ಮಾಡಿ ಆಗ ಕೇಳಿಕೊಂಡಾಗ ಅಲ್ಲಿ ಸ್ನೇಹಿತರು ಹೇಳಿದರು, ನಾವು ಕ್ಯಾನ್ಸರ್ಗೆ ಇನ್ನೂ ಈಗ ಆಸ್ಪತ್ರೆ ಆಗ್ತಾ ಇದೆ ಸ್ವಾಮೀಜಿ, ಶೀಘ್ರದಲ್ಲೇ ಉದ್ಘಾಟನೆ ಆಗುತ್ತೆ, ಆದರೆ ಜಾಂಡೀಸ್ಗಂತೂ ಟ್ರೀಟ್ಮೆಂಟ್ ಕೊಡ್ತೀವಿ, ಬರೋಕ್ಕೆ ಹೇಳಿ ಅಂತ ಹೇಳಿದ್ರು. ಆದರೆ ಮಂಜಣ್ಣ ಹೇಳಿದಾಗ ಅರ್ಥ ಆಯಿತು, ಅವ್ರು ಯಾರ ಮಾತಲ್ಲೂ ಸಹ ಕೇಳ್ತಾರೆ, ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ ಅದನ್ನೇ ಮಾಡೋದು. ರೈತ ಚಳವಳಿ ನಾಯಕಿ ಸುನಂದ ಜಯರಾಮ್ ಮಾತನಾಡಿ, ಇದೊಂದು ನಿಜಕ್ಕೂ ಕೂಡ ದುರಂತದ ಸಂಗತಿಯಾಗಿದ್ದು ಅವರ ಕುಟುಂಬಕ್ಕೆ ನೆಮ್ಮದಿ ಮತ್ತು ಶಾಂತಿಯನ್ನು ಕರುಣಿಸುವಂಥ ಶಕ್ತಿಯನ್ನು ದೇವರು ದಯಪಾಲಿಸಿ ಅಂತ ಹೇಳಿದರು. ಬಗ್ಗೆ ಅವರ ಸಂಘಟನಾತ್ಮಕ ಕೆಲಸಗಳ ಬಗ್ಗೆ ಅವರು ಜವಾಬ್ದಾರಿಯುತವಾಗಿ ಏನು ನಡ್ಕೊಂಡ್ರು ಅವ್ರ ಬದುಕಿನಲ್ಲಿ ಅನ್ನೋದನ್ನ ನಾವು ನೋಡಿದಾಗ ಅವ್ರ ಕಾಯಿಲೆಗೆ ಆರೋಗ್ಯದ ವಿಷಯಕ್ಕೆ ಅವರು ಹೆದರಿದ್ರ ಅಥವಾ ನೋವು ತುಂಬ ಆಯ್ತಾ, ಅಷ್ಟೊಂದು ಕಠಿಣ ನಿರ್ಧಾರನ ಮಾಡಲಿಕ್ಕೆ ಹೇಗೆ ಅವರಿಗೆ ಆಯಿತು ಆ ಸಂದರ್ಭ ಅನ್ನುವಂಥದ್ದು ಕಾಡ್ತದೆ ನಮ್ಮನ್ನು. ಆದರೆ ಅವರು ಸ್ವಲ್ಪ ಸ್ವಭಾವತಃ ಭಾಳ ಮೃದು ಮಾತು ಮತ್ತು ಸ್ವಲ್ಪ ಮಾತು ಕಡಿಮೆ. ಮಾತು ಯಾವತ್ತೂ ಜೋರಾಗಿ ಆಡಿದವರು ಅಲ್ಲ, ತುಂಬ ಮಾತಾಡಿದವರು ಅಲ್ಲ. ಎಲ್ಲ ನಮ್ಮ ಹೋರಾಟಗಳಲ್ಲೂ ಮುಖ್ಯವಾಗಿ ಕನ್ನಡ ಸೇನೆ ಕಾರ್ಯಕರ್ತರಾದರೂ ಅವರು ಕಾವೇರಿ ಚಳುವಳಿನಲ್ಲಿ ಮತ್ತು ಜನಪರ ಹೋರಾಟಗಳಲ್ಲಿ ಮಂಜು ಹೇಳಿದಾಗ ಆ ಇಡೀ ತಂಡದ ಜೊತೆ ಅವರು ಇರ್ತಿದ್ರು. ನಾನು ಇದೇ ಪ್ರಶ್ನೆ ಹೇಳ್ತಿದ್ದೆ, ಮಂಜುಣ್ಣ ಅಷ್ಟು ದೂರದಿಂದ ಇಷ್ಟು ಬೇಗ ಬಂದ್ರ ಅಂತ ಹೇಳ್ತಿದ್ದೆ. ಅಯ್ಯೋ ಇಲ್ಲ ಮಂಜು ಬಿಟ್ಟನಪ್ಪ, ಅವ್ರು ಬೇಗ ಬಂದೆ ಸಮಯ ಅನ್ನೋಂತಾನೆ ಹೇಳ್ತಿದ್ರು. ಅದು ಒಂದು. ಇನ್ನೊಂದೇನೆಂದರೆ ಅವರು ಪತ್ರ ಬರೆದಿರೋ ವಿಷಯ ಇದೆಯಲ್ಲ, ಅದು ಎಲ್ಲರ ಮನವನ್ನು ಕಲ್ಪಿಬಿಡುತ್ತೆ. ಎಷ್ಟೊಂದು ಜನ ಬರೆಯೋಕ್ಕಾಗಿಲ್ಲ, ಆದರೆ ಅವರು ಆ ವಿಷಯದಲ್ಲಿ ಒಂದು ಸಂದೇಶವನ್ನು ಈ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಕೊಟ್ಟಿದ್ದಾರೆ. ಒಂದು ಹೋರಾಟಗಾರನಾಗಿ ಅವ್ರು ತಗೊಂಡಂಥ ನಿರ್ಧಾರ ಆ ಸಂದರ್ಭದಲ್ಲಿ ತಗೊಳ್ಬಾರ್ದಿತ್ತ ಅಂದರೆ ಸಹಿಸೋಕ್ಕಾಗದೇ ಇರೋ ನೋವಾದಾಗ ಏನು ಮಾಡೋದು ಅನ್ನುವಂಥ ಪರಿಸ್ಥಿತಿ. ಆದರೂ ಆ ಸಂದರ್ಭದಲ್ಲಿ ವೈದ್ಯರ ಹತ್ರ ಆಸ್ಪತ್ರೆಗೆ ಹೋಗಿ ದಾಖಲಾಗ್ಬಿಡ್ಬೇಕೇ ಹೊರತು ಆ ನಿರ್ಧಾರ ಸರಿ ಇಲ್ಲ. ಆದರೆ ಆಗೋಗಿದೆ, ಆ ಘಟನೆ ನಡೆದೋಗಿದೆ. ಅದರ ಪತ್ರ ಮಾತ್ರ ತುಂಬ ಚೆನ್ನಾಗಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ವೇದಿಕೆ ಅಧ್ಯಕ್ಷರಾದಂಥ ತಗಳಿ ಸಂದೇಶ್ ಹಾಗೂ ಹಿರಿಯ ಪತ್ರಕರ್ತರಾದ ವಿ.ಎಲ್. ಬಸವೇಗೌಡ, ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಹಾಗೂ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಕುಮಾರ್ ಅವರು ಕೂಡ ತಮ್ಮ ಮಾತುಗಳನ್ನು ಆಡಿದರು. ಮಂಜು ಕನ್ನಡ ಸೇನೆಯ ಕಾರ್ಯಾಧ್ಯಕ್ಷರು, ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕಲಿ ಅಂತ ಕನ್ನಡ ಸೇನೆ ಕೇಂದ್ರ ಕಚೇರಿ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೊಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಮಂಡ್ಯ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಎಲ್ಲ ವಿಷಯಗಳನ್ನು ಸವಿಸ್ತರವಾಗಿ ಹೇಳಿದ್ದಾರೆ. ಸ್ವಾಮೀಜಿ ಹೇಳಿದ್ದಾರೆ, ಸುನಂದಮ್ಮನವರು ಸಹ ವಿಶೇಷವಾಗಿ ಹೇಳಿದ್ದಾರೆ, ಮಹಿಳಾ ಅಧ್ಯಕ್ಷರು ಸಹ ಹೇಳಿದ್ದಾರೆ. ಯಾವತ್ತೂ ಮನುಷ್ಯನಿಗೆ ಹುಟ್ಟು ಸಾವು ಅದು ನಿರಂತರ. ನಾವು ಒಂದೆಲ್ಲ ಒಂದನ್ನು ಸಾಯಲೇಬೇಕು. ಈ ರಾಜ್ಯದಲ್ಲಿ ಹುಟ್ಟಿದ್ವಿ, ಈ ರಾಜ್ಯಕ್ಕೆ ಏನಾದರೂ ಒಂದು ಸೇವೆಯನ್ನು ಮಾಡಬೇಕು ಅಂತ ಒಂದು ಅಪಾರವಾದಂಥ ಅಭಿಮಾನವನ್ನು ನಾವು ತೋರಿಸ್ಕೊಳ್ಬೇಕು. ಅಂಥ ಅಭಿಮಾನವನ್ನು ಕನ್ನಡದ ಕಾರ್ಯಕ್ರಮಗಳಾಗಿರ್ಬೋದು,
ಅವರ ಸಮಾಜದ ಸೇವೆ ಹೊಂದಿರ್ಬೋದು. ಮಂಜು ಪ್ರಾಮಾಣಿಕವಾಗಿ ಮಾಡಿದ್ದಾನೆ. ಇವತ್ತು ಎಲ್ಲರೂ ಬಿಟ್ಟು ಅವರು ದೇವರ ಪಾದದಲ್ಲಿ ಸೇರಿದ್ದಾರೆ. ಇಂಥ ಸಮಯದಲ್ಲಿ ನಾವೆಲ್ಲರೂ ಅವರ ಕುಟುಂಬಕ್ಕೆ ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಬೇಕು. ಮತ್ತೆ ಅವರ ಮನೆಯಲ್ಲಿರುವಂಥವರು ಹಿಂದೆ ಏನು ಮಾಡಿದ್ರು ಬಿಟ್ಟಿದ್ದರು, ಈಗ ಕೊಟ್ಟಿರುವಂಥ ಆದರ್ಶಗಳನ್ನ ಪಾಲನೆ ಮಾಡಬೇಕು. ಅಂದರೆ ಅವರಲ್ಲಿರುವಂಥ ಒಳ್ಳೆತನವನ್ನು ತಾವು ಮೈಗೂಡಿಸ್ಕೊಂಡು ಕುಟುಂಬವನ್ನು ಬೆಳೆಸ್ಕೊಂಡು ಹೋಗುವಂಥ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು. ಆಗ ಮಾತ್ರ ಅದು ಕೊಡುವಂಥ ಒಂದು ಗೌರವ ಅಂತ ನಾನು ಭಾವಿಸ್ತೀನಿ. ನಮಗೆ ಮಂಜು ನನಗೆ ಜಿಲ್ಲಾಧ್ಯಕ್ಷರು ಮಾಹಿತಿಯನ್ನು ಕೊಟ್ಟಾಗ ಈ ಥರ ತೀರೋಗ್ಬಿಟ್ಟಿದ್ದಾರೆ, ಈ ಥರ ನಾನೇ ಅಂತ ನಾನು ಕೂಡಲೇ ಬೆಂಗಳೂರಿನಿಂದ ಮಂಡ್ಯದಲ್ಲಿ ಹೊರಟೆ. ಸಂಜೆ ಭುವನ ಸ್ವಾಮಿ ದೇವಸ್ಥಾನದಿಂದ ನಾನು ಜಿಲ್ಲಾ ಆಸ್ಪತ್ರೆಗೆ ಹೋದರೆ ಮನಸ್ಸು ಹೋಗುತ್ತಾರೆ ಎದ್ದು ಕುತ್ಕೊಂಡು ಮನಸ್ಸು ಕುತ್ಕೊಳ್ಳೋದಂತ ಬಿಡಲಿಲ್ಲ. ನಾನು ಏನು ಮಂಜು ಯಾಕೆ ಬಂದಿಲ್ಲ ಅಡ್ಮಿಂಟ್ ಆದರೆ ಏನು ಗೊತ್ತಾಗಿರೋ ನಿಮಗೆ ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳೋದು. ಆಮೇಲೆ ಡಾಕ್ಟ್ರ್ ಕರೆದು ಡಾಕ್ಟ್ರಿಗೆ ರಿಪೋರ್ಟ್ಸ್ ಎಲ್ಲ ಬಂದಿದೆಯಾ ಅಂತ ಕೇಳಿದ್ರೆ ಟೆಸ್ಟು ಸ್ಕ್ಯಾನಿಂಗ್ ಎಲ್ಲ ಕೇಳಿದೆ. ಒಂದು ಮಾತ್ರ ಬ್ಯಾಡ್ ಬಂದಿದೆ ಅಂತ ಹೇಳಿದೆ. ತಕ್ಷಣಕ್ಕೆ ಫೋಟೋ ಹೊಡೆದು ಕಿಬ್ಬೈನ ಡಾಕ್ಟ್ರು ಬಿಲ್ಡಿಂಗಲ್ಲಿ ಅವರಿಗೆ ಆ ಫೋಟೋನ ಕಳಿಸಿದೆ. ರಿಟರ್ನ್ 5 ನಿಮಿಷದಲ್ಲಿ ಮತ್ತೆ ರಿಟರ್ನ್ ಫೋನ್ ಬರುತ್ತೆ, ಇಲ್ಲಿದ್ದೀರಾ ಏನು. ಅವರು ಭಾಳ ದೊಡ್ಡ ವ್ಯಕ್ತಿ ಕೊಂಡಿದ್ದಾರೆ. ಅವರು ಯಾವ ವ್ಯಕ್ತಿ ಎಲ್ಲಿ ಈಗ ಪೂಜೆ ಬೆಳಿಗ್ಗೆ ಯಾವ್ದಾರು ನೋಡಿ ಸರ್ ಫೋನ್ ಮಾಡಿದ್ರೆ ನಾನು ಒಂದು ಮಾತು ಕೇಳ್ತೇನೆ, ಪೂಜೆ ಆಯಿತಾ ಅಂತ. ಪೂಜೆ ಆದಮೇಲೆ ಅವ್ರಿಗೆ ಸಾವಿರ ದುಃಖ ವಿಚಾರ ನಮಗೆ ಏನಾದರೂ ವಿಷಯ ಇರುತ್ತೆ. ಅಷ್ಟು ದೊಡ್ಡ ವ್ಯಕ್ತಿ ಅವ್ರು ಕೇಳಿದ್ರೆ ಇಲ್ಲಿದ್ದೀರಾ ನೀವು, ಪೇಷಂಟ್ ಹತ್ರ ಇದ್ದೀರಾ, ಹೊರಗಡೆ ಬನ್ನಿ. ನಾನು ಬೇರೆ ಫೋನ್ ಬಂತು ಅಂತೇಳಿ ಬನ್ನಿ ಸರ್ ಬೇರೆ ಫೋನ್ ಬಂತು ಅಂತೇಳಿ ನಾನು ಫೋನ್ ಹೊರಗೆ. ಇದು ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ ಓದ್ತಾ ಇರುವಂಥ ಸ್ಕ್ಯಾನಿಂಗ್ ಮಾಡಿರೋ ರಿಪೋರ್ಟ್ ಇದು. ಈ ರಿಪೋರ್ಟ್ ನೋಡೋದಾದರೆ ಕ್ಯಾನ್ಸರ್ 4ನೇ ಕ್ಲಾಸ್ ನಿರ್ಬಂಧ ಕ್ಯಾನ್ಸರ್ ಆಗಿಬಿಟ್ಟಿದೆ. ಇದು ಭಾಳ ತುರ್ತಿನ ಕ್ಯಾನ್ಸರ್ ಅಂತೇಳಿ ನಾಳೆಗೆ ನೀವು ವೈದ್ಯಾಧಿಕಾರಿಗಳು ದೃಢಪಡಿಸುವಂಥ ವೈದ್ಯಾಧಿಕಾರಿಗಳಿಂದ ನಾಳೆ ಫೇಕು ಬರ್ಬೋದು, ಇದು ಆಗು ಬರ್ಬೋದು, ಸ್ಕ್ಯಾನಿಂಗ್ ಮಾಡಿಸಿ ಅಂತ. ನಾನು ಒಂದು ಕ್ಷಣಕ್ಕೆ ವಯಸ್ಸಾದ್ರಂತು ನಾನು ತಂದೆ ಕಳ್ಕೊಂಡಾಗ ನನಗಾಗಿದ್ದೆವು. ಆ ಕ್ಷಣಕ್ಕೆ ಯಾರ ಹತ್ರ ಹೇಳ್ಕೊಳಕ್ಕಾಗಬೇಕು ಅಂತ ನೋವಾಯಿತು. ಅವ್ರ ಮಕ್ಕಳು ಅವ್ರ ಜೊತೆ ಇದ್ದರು. ಅವ್ರ ಮಗಳೇನು ಹೇಳ್ತಿದ್ದಾರೆ ಅಂದರೆ, ಸರ್ ನಮಗೆ ಬರೀದಿಲ್ಲ ಅಂತ ಹೇಳಿದ್ರೆ ಸರಿ ಬನ್ನಿ ಮೇಡಮ್ ಹೇಳಿದ್ರಿ ಸ್ಟಡಿ ಬರ ಅಂತಿದ್ದೀರಲ್ಲ, ನಮ್ಮ ಮನೆಗೆ ಕಳಿಸ್ಬಿಡಿ, ನಮ್ಮ ಮನೆಗೆ ಕಳಿಸ್ಬಿಟ್ರೆ ಬಿಸಿ ಬಿಸಿ ಊಟ ಮತ್ತು ಬಿಸಿ ಬಿಸಿ ನೀರು ಕೊಟ್ಟರೆ ವಾಸಿ ಆಗಿಬಿಡ್ತದೆ ಅಂತ ಹಂಗಂದರು. ನಾನು ಅವ್ರಿಗೆ ಇರವ ಏನು ಅನ್ಕೊಂಡ ಸುಮ್ಮನಿರವ 2 ಗಂಟೆ ನೀನು ಆಸ್ಪತ್ರೆಯಲ್ಲಿ ಇರವ ಅಂತ ನಮ್ಮ ಸಿಸ್ಟರ್ಗೆ ಹೇಳ್ದಂಗೆ ಹೇಳಿದೆ. ಎಲ್ಲ ಆಯಿತು. ಆಮೇಲೆ ಮಂಜು ಮತ್ತೆ ಹುಟ್ಟಿ ಮಂಜು ನಾನು ಮಂಜುಗೆ ಗೊತ್ತಾಗಬೇಕು ಮಂಜು ಬೇರೆ ವ್ಯವಸ್ಥೆ ಮಾಡ್ಕೊಂಡ ತಪ್ಪು ಮಾಡ್ಕೊಂಡ ಮತ್ತೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ದೆ. ಮತ್ತೆ ದೃಢ ಮೊದಲನೇ ಫೋನು ನಾನು ದೇವಪ್ಪಗೆ ಫೋನ್ ಅವ್ರು ಲೀವ್ ಮಾಡಿದೆ. ಫಸ್ಟು ದೇವಪ್ಪ ಮಾಡಿ ಶಿವಕುಮಾರನವರು ನನ್ನ ನಂಬರ್ ಇರಲಿಲ್ಲ ಅವಾಗ ಆ ಸಂದರ್ಭಕ್ಕೆ. ದೇವಪ್ಪ ಮಾಡಿದ್ವಿ. ದೇವಪ್ಪ ಅವರು ಅಯ್ಯೋ ದೇವರೇ ಎಂಥದ್ದು ಬಿದ್ದು ಎಂಥ ಘಟನೆ ಆಗೋಯ್ತು, ಅಯ್ಯೋ ಈಗ ಮಂಜು ಮಾಡ್ಕೊಡ್ತಾನೆ ನಾನು. ಆಮೇಲೆ ಸರಿ ಮಂಜುಳವ್ರ ಕುರಿತು ಸಾಕಷ್ಟು ವಿಚಾರಗಳನ್ನ ಎಲ್ಲ ಹೋರಾಟಗಾರರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನಾನು ಗಮನಿಸಿದಂಗೆ ಮಂಡಿಬೆಟ್ಟಳ್ಳಿ ಮಂಜು ಅವರು ಒಬ್ಬ ವಿನಯವಂತ ವ್ಯಕ್ತಿ, ಎಲ್ಲರನ್ನೂ ಪ್ರೀತಿಸುವಂಥ ವ್ಯಕ್ತಿ. ವಿಶೇಷವಾಗಿ ಈ ತಕರಾರುಗಳನ್ನು ಭಾಳ ಮೃದುವಾಗಿ ಪ್ರೀತಿಯಾಗಿ ವಾದ ಮಾಡ್ತಕ್ಕಂಥ ವ್ಯಕ್ತಿ. ನನಗೆ ಅವರು ತುಂಬ ಆತ್ಮೀಯರಾದದ್ದು ಯಾವಾಗ ಅಂತಂದರೆ, ಬಸವಣ್ಣನನ್ನು ಸಾಂಸ್ಕೃತಿಕ ನಾಯಕ ಅಂತೇಳಿ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು ಬಸವಣ್ಣನವರನ್ನು ಕುರಿತು ಮಾತನಾಡೋದನ್ನು ಕೇಳಿ, ಸಾಲೆ ನಮ್ಮವರ ಹೌದು ಬಸವಣ್ಣ ಎಲ್ಲರೂ ನಮ್ಮವರು ಅಂತಂದರೆ ನಾವು ನೀವೆಲ್ಲ ನಿಮ್ಮವರೇ ಅಂತೇಳಿ ಹೇಳ್ಕೊಂಡು ಅಲ್ಲಿಂದ ಆಚೆಗೆ ನಮ್ಮ ಪಯಣ ಆರಂಭ ಆಯಿತು. ಬಹುಶಃ ಆ ಲಿಂಗಾಯತ್ ಮಹಾಸಭಾದಲ್ಲಿ ಅವರ ಸೇರಿದ ಉದ್ದೇಶ ಏನು ಅಂತಂದರೆ, ಅಲ್ಲಿ ಬಸವಣ್ಣನವರ ಚಿಂತನೆಗಳನ್ನು ಈ ಸಮಾಜಕ್ಕೆ ತಲುಪಿಸ್ಬೇಕು, ಎಲ್ಲ ಸಮುದಾಯಗಳು ಒಗ್ಗೂಡಬೇಕು ಅನ್ನುವಂಥದ್ದನ್ನ ಮನಗಂಡು ಅವರು ಆ ಬಸವ ಲಿಂಗಾಯತ್ ಮಹಾಸಭಾ ಆಗಿರ್ಬೋದು ಅಥವಾ ಜಾಗತಿಕ ಲಿಂಗಾಯತ್ ಮಹಾಸಭಾದಲ್ಲಿ ಅವರು ಗುರುತಿಸ್ಕೊಂಡಿದ್ದರು. ಜೊತೆಗೆ ಒಬ್ಬ ಹೋರಾಟಗಾರರಾಗಿ ನಮ್ಮ ಮಂಜಣ್ಣ ಅವ್ರ ಗಂಡಿನಲ್ಲಿ ಒಬ್ಬ ಹೋರಾಟಗಾರನಾಗಿ ಕನ್ನಡ ಚಳುವಳಿಗಾರರಾಗಿ ಕೂಡ ಗುರುತಿಸ್ಕೊಂಡಿದ್ದು ವಿಶೇಷವಾಗಿತ್ತು. ಎಲ್ಲ ಚಳುವಳಿಗಳಲ್ಲೂ ಸಕ್ರಿಯವಾಗಿ ಭಾಗವಹಿಸ್ತಿದ್ದದ್ದು ಎಲ್ಲರಿಗೂ ಗೊತ್ತಿರುವಂಥ ಸತ್ಯ.
ಆದರೆ ನಾವು ಇವತ್ತಿನ ದಿನದಲ್ಲಿ ಅವಲೋಕನ ಮಾಡಬೇಕಾಗಿರೋದು ಏನು ಅಂತಂದರೆ, ಮಂಜು ಅವ್ರಿಗೆ ಮಡಿಬೆಟ್ಟಳ್ಳಿ ಮಂಜಣ್ಣ ಅವ್ರಿಗೆ ಭಾಳ ಸ್ಪಷ್ಟವಾಗಿತ್ತು, ನಾನು ಈ ಕಾಯಿಲೆಯಿಂದ ಈಚೆಗೆ ಬಂದು ಬದುಕಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿದ್ದರಿಂದ ಸೊ ಅವರು ಇಂಥದ್ದೊಂದು ನಿರ್ಧಾರಕ್ಕೆ ಬಂದರು. ಆ ನಿರ್ಧಾರ ಸರಿ ಅಂತ ನಾವು ಯಾರು ಒಪ್ಪಲ್ಲ. ಆದರೆ ಆ ನಿರ್ಧಾರ ತೆಗೆಯುವಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅವ್ರು ಮಾಡೋದ ಕೆಲಸ ಇದೆಯಲ್ಲ, ಅದು ಒಬ್ಬ ಹುತಾತ್ಮ ಮಾಡೋಂಥ ಕೆಲಸವನ್ನು ಮಾಡೋದು. ಅಂದರೆ ತಮ್ಮ ಸಾವಲ್ಲೂ ಕೂಡ ಈ ಸಮಾಜದಲ್ಲಿ ರೈತರ ಬದುಕಿಂಗಿದೆ, ಈ ಸಮಾಜದಲ್ಲಿ ರೈತರ ಸ್ಥಿತಿಗತಿಗಳು ಹೆಂಗಿದ್ದಾವೆ ಅನ್ನೋದನ್ನ ಸಮಾಜಕ್ಕೆ ಮನವರಿಕೆ ಮಾಡಿಕೊಟ್ಟು ಒಂದು ಪತ್ರ ಬರೆದು ಅವರು ನಿರ್ಗಮಿಸೋದ್ರ ಮೂಲಕ ಸಾವಲ್ಲೂ ಸಾರ್ಥಕತೆಯನ್ನು ಕಂಡುಕೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ ವೈಯಕ್ತಿಕವಾಗಿ. ಅದು ಒಬ್ಬ ಹುತಾತ್ಮ ಈ ಸಮಾಜಕ್ಕೆ ಈ ವ್ಯವಸ್ಥೆಯನ್ನು ವಿರೋಧಿಸಿ ಈ ಸಮಾಜ ಏನನ್ನ ಮಾಡಬೇಕು ಅನ್ನುವಂಥ ಸಂದೇಶವನ್ನು ಕೊಡೋದ್ರ ಜೊತೆಯಲ್ಲಿ ಅವರು ತಮ್ಮ ಬದುಕಿನ ಕೊನೆಯ ದಿನವನ್ನ ತಗೊಂಡ್ರು ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತೊಂದು ಬಹಳ ಪ್ರಧಾನವಾದ ವಿಚಾರ ಏನಂತಂದ್ರೆ, ಎಲ್ಲ ಚಳುವಳಿಕಾರರು ಪ್ರಾಥಮಿಕವಾಗಿ ನಮ್ಮ ವೈಯಕ್ತಿಕ ಬದುಕೇನಿದೆ ಅದು ಆರ್ಥಿಕ ಸ್ಥಿತಿಗತಿಗಳನ್ನ ಕನಿಷ್ಠ ಸುಧಾರಣೆ ಮಾಡಿದ್ರು. ಗರಿಷ್ಠ ಮಾಡ್ಕೊಂಡ್ರೆ ನಾವು ಚಳುವಳಿಕಾರರೇ ಆಗಿರಲ್ಲ. ಕನಿಷ್ಠ ಸುಧಾರಣೆಯನ್ನ ಅವರವರ ಬದುಕುಗಳಲ್ಲಿ ಆರ್ಥಿಕ ಸುಧಾರಣೆ, ತಮ್ಮ ಕುಟುಂಬ ಜೊತೆಗೆ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ಇರೋದು ಬಹಳ ಸೂಕ್ತ ಅನ್ನುವಂಥದ್ದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಆರೋಗ್ಯ, ಆರ್ಥಿಕ ಸ್ಥಿತಿಗಳ ಬಗ್ಗೆ ಕನಿಷ್ಠ ಕಾಳಜಿಯನ್ನ ಎಲ್ಲ ಚಳುವಳಿಕಾರರು ವಹಿಸಬೇಕು. ಯಾಕೆ ಅಂತಂದ್ರೆ ಭವಿಷ್ಯದಲ್ಲಿ ಭಾರತ ಮತ್ತು ಕರ್ನಾಟಕದಲ್ಲಿ ಚಳುವಳಿಗಳು ಅನ್ನುವಂಥದ್ದು ಇವತ್ತು ಬಹಳ ಪ್ರೀತಿ. ಈ ಸೇವೆಯನ್ನು ಜನ ಇದ್ದಾರಲ್ಲ ಈ ಸಮಾಜದಲ್ಲಿ ಅವರು ಭಾರಿ ಕಡಿಮೆ. ಯಾರು ಹೇಳ್ತಾರೆ 20,000 ಸದಸ್ಯರಿಗೆ ಒಬ್ಬರು ಸೇವೆಯನ್ನು ಅಂತಕ್ಕಂಥ ನಿಮ್ಮಂತ ಆಕಾಂಕ್ಷೆಗಳಿದ್ದಾರೆ. ಸೇವೆಯಲ್ಲಿ 2 ವಿಧ. ಒಂದು ಬೇರೆ ಸೇವೆ ಇದೆ, ರಾಜಕಾರಣ ಜನಸೇವೆ ಮಾಡ್ತಾರಲ್ಲ ಅದೊಂಥರ ಸೇವೆ, ಡಾಕ್ಟರ್ಗಳು ಮಾಡ್ತಾರೆ ಅದೊಂಥರ, ಬ್ಲೇಡ್ ಸೇವೆ, ಲಾಯರ್ಗಳು ಮಾಡ್ತಾರೆ ಅದೊಂಥರ, ಇನ್ನೊಂಥರ ಸೇವೆ. ಒಳ್ಳೆಯವರಿದ್ದಾರೆ, ಇಲ್ಲ ಅಂತಲ್ಲ, ಅಂಥದ್ದು ಸಾಧ್ಯತೆ ಬಹಳ ಕಡಿಮೆಯಾಗಿ ಕೂತಿದೆ. ಅಂತಹ ಕಾಲಮಾನದಲ್ಲಿ ಬೆಟ್ಟಳ್ಳಿ ಮಂಜುನಾಥ್ ಅವರು ನೆನೆಸ್ಕೊಂಡು ನನಗೆ ನಿಜವಾಗ್ಲೂ ಅವರು ಒಂದು ಸಣ್ಣ ಸುದ್ದಿ, ನನಗೆ ನಾನು ಸಂಪರ್ಕ ರಹಿತವಾದಂತಹ ಮನುಷ್ಯ ಈಗ ತೀರೋಗ್ತದೆ ಅಂತ ಕೇಳಿದ್ರೆ ನನ್ನ ಮನಸ್ಸಿಗೆ ಏನೋ ಒಂಥರ ಆಯ್ತು. ಅಯ್ಯೋ ಎಂತಹ ಅವನು ನನಗೆ ತಿಳಿದ ಮಟ್ಟಿಗೆ ಈ ಕರ್ನಾಟಕ ಸೇವೆ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಎಲ್ಲ ಕಾರ್ಯಕ್ರಮಗಳಿಗೂ ಭಾಗವಹಿಸಿದ್ದೇನೆ. ಎಲ್ಲ ಗ್ರಾಮಾಂತರದ ಜನತೆ ಇದೆಯಲ್ಲ, ಅವ್ರು ಬರ್ತಕ್ಕಂಥವ್ರು ಈ ಸೇವೆಯನ್ನು ಗ್ರಾಮಾಂತರ ಎಲ್ಲ ಎಲ್ಲಿ ಟಿವಿ ಮುಂದೆ ಕೂತ್ಕೊಂಡ್ಬಿಡ್ತಾರೆ, ಏನೇನೋ ಕೂತ್ಕೊಂಡ್ಬಿಡ್ತಾರೆ. ಅವರ ಆ ಚಟುವಟಿಕೆಗಳೆಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಬಂದು ಇಂತ ಮಾಡಿದ್ದಾರೆ. ಎಲ್ಲರೂ ನೀವು ಹೇಳ್ಕೊಂಡಾಗೆ ಅವ್ರು ನಿಜವಾಗ್ಲೂ ಸತ್ತಿಲ್ಲ. ನಮ್ಮೆಲ್ಲರ ಹೃದಯದಲ್ಲಿ ಕೂತಿದ್ದಾರೆ ಅವರು, ನಮ್ಮೆಲ್ಲರ ಹೃದಯದಲ್ಲಿ. ನಮಗೂ ಅವರು ಸ್ಪಿರಿಟ್ ಆಗಿದ್ದಾರೆ. ನಮಗೂ ಅವರು ನಾವು ಬೆಟ್ಟಳ್ಳಿ ಮುಂಜಾರಾಗಿರ್ಬೇಕಪ್ಪ, ಇಂತಹ ಹೆಸರಿದ್ದಾರೆ. ದಿವಸಗಳು ಎಷ್ಟು ಜನ ಸಾಯ್ತಾರೋ, ಎಷ್ಟು ಜನ ಹುಡ್ತಾ ಇದ್ದಾರೋ, ಎಷ್ಟು ಲೆಕ್ಕಿಕೆ ಸಾಯ್ತಾರೆ. ಆದರೆ ಇವ್ರನ್ನ ನೆನೆಸ್ಕೊಂಡ್ರಾಗ ಬಹುಶಃ ಇವರು ಏನೋ ಒಂದು ಕೆಟ್ಟ ಗಳಿಗೆಲ್ಲ ಏನೋ ಆಗಿದೆ ಅನ್ನೋದೊಂದು ಬಿಟ್ಟರೂ ಸಹ ಇವರು ನಿಜವಾಗ್ಲೂ ನಮ್ಮೆಲ್ಲರ ಹೃದಯದಲ್ಲಿ ಬದುಕಿದ್ದಾರೆ. ಈ ಸೇವಾಕಾಂಕ್ಷೆಗಳಲ್ಲಿ ಶ್ರೀಮಂತ ಕುಮಾರ್ ಸಾಹೇಬರಿಗೆ ಒಂದು ಸಣ್ಣ ಮನವಿ, ಏನೋ ನಮ್ಮೆಲ್ಲರ ಸಣ್ಣವನಾದ್ರೂ ದೊಡ್ಡ ಮನುಷ್ಯ ಇವನು. ಶ್ರೀಮಂತ ಮಂಜುನಾಥ್ ಅವ್ರನ್ನ ನನಗೆ ಅವರು ಬಹಳ ವರ್ಷಗಳಿಂದ ಪರಿಚಯದಲ್ಲಿ ಇತ್ತೀಚೆಗೆ ನಮ್ಮ ಜಗದೀಶ್ ಕ್ಲಬ್ ಅಂತ ಮಾಡಿದ್ದೀವಿ ನಾವು. ಪತ್ರಿಕೆಯವರು ಬಿಡಿ, ಅದನ್ನ ನಾವು ಪತ್ರಿಕೆಯವರು ಅಂತ ಹೇಳ್ಕೊಳಕ್ ಆಗ್ತಾ ಇರೋ ಪರಿಸ್ಥಿತಿ. ಅಂದ್ರೆ ಏನ್ ಮಾಡ್ತೀವಿ, ಹುಟ್ಟಿದ್ದೀವಿ ನಾವು, ಅದನ್ನ ಉಳಿಸ್ಬೇಕು. ಆ ಉಳಿಸ್ಗಳಲ್ಲಿ ಸಕ್ರಿಯವಾಗಿ ಸದಸ್ಯರನ್ನ ಮಾಡ್ಕೊಂಡಿದ್ದೀವಿ ನಾವು ಮಂಡ್ಯ ಜಗದೀಶ್ ಕ್ಲಬ್ ಅಲ್ಲಿ. ಕಾರಣ ಇಷ್ಟೇ, ಏನಿಲ್ಲ ಇದರಲ್ಲಿ. ಏನೋ ಸಮಾಜ ಸೇವೆ ಮಾಡಬೇಕು, ಏನೋ ಇದು ಮಾಡಬೇಕು ಅನ್ನತಕ್ಕಂಥ ಇತ್ತೀಚೆಯಲ್ಲಿ ನಾವು ಇದ್ದೀವಿ. ಏನೋ ನನಗೆ ಏನು ನೀವೆಲ್ಲರೂ ಇದ್ದೀರಲ್ಲ, ನೀವೆಲ್ಲ ಅಮೂಲ್ಯ ರತ್ನಗಳು. ನೀವು ನಿಜವಾಗ್ಲೂ ನೀವುಗಳು ಕಷ್ಟ ಮನುಷ್ಯರಿಗೆ ಇದ್ದೇ ಇರ್ತದೆ, ಅದನ್ನ ಹೇಳಕ್ಕೆ ಆಗೋದಿಲ್ಲ, ಅದನ್ನ ಇದ್ದೇ ಮಾಡೋಕ್ಕಾಗಲ್ಲ ನಿಜವಾಗ್ಲೂ. ಮಕ್ಕಳು ಸ್ವಚ್ಛತೆ ಹಾಗೂ ವೈಯಕ್ತಿಕ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಯುವಜನತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಂಡು ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವತ್ತ ಗಮನ ಹರಿಸಬೇಕು ಎಂದು ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ ತಿಳಿಸಿದರು.
ಮಂಡ್ಯ ನಗರದ ಪೊಲೀಸ್ ಕಾಲೋನಿ ಸರ್ಕಾರಿ ಮಾದರಿ ಪ್ರೌಢಶಾಲೆಯಲ್ಲಿ ನಡೆದ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ಅಲ್ಬೆಂಡಾಜೋಲ್ ಮಾತ್ರೆ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ವರ್ಷ ರಾಷ್ಟ್ರೀಯ ಜಂತುಹುಳು ನಿವಾರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಮಕ್ಕಳ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಉಚಿತವಾಗಿ ಜಂತುಹುಳು ನಿವಾರಣಾ ಮಾತ್ರೆಗಳನ್ನು ವಿತರಿಸಲಾಗ್ತಾ ಇದೆ. ಇದರ ಅಂಗವಾಗಿ ಮಂಡ್ಯ ಜಿಲ್ಲೆಯಲ್ಲಿ 1 ರಿಂದ 19 ವರ್ಷದೊಳಗಿನ ಸುಮಾರು 3.52 ಲಕ್ಷ ಮಕ್ಕಳಿಗೆ ಅಲ್ಬೆಂಡಾಜೋಲಾ ಮಾತ್ರೆಗಳನ್ನು ವಿತರಿಸಲಾಗುತ್ತಿದೆ ಎಂದರು. ಎಲ್ಲ ಮಕ್ಕಳ ಒಂದು ಆರೋಗ್ಯದ ದೃಷ್ಟಿಯಿಂದ ಸರ್ಕಾರ ಉಚಿತವಾಗಿ ಮಕ್ಕಳಿಗೆ ಜಂತುಹುಳು ನಿವಾರಣಾ ಮಾತ್ರೆಯನ್ನು ಕೊಡುವಂಥದ್ದು ಎಲ್ಲ ಜಿಲ್ಲಾದ್ಯಂತ ಮತ್ತು ರಾಜ್ಯಾದ್ಯಂತ ನಡೀತಾ ಇರೋಂಥದ್ದು. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ವಿಶೇಷವಾಗಿ 1 ರಿಂದ 19 ವರ್ಷದ ಒಳಗಿನ ಎಲ್ಲ ಮಕ್ಕಳಿಗೆ ಈ ಮಾತ್ರೆಯನ್ನು ನಾವು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಉಚಿತವಾಗಿ ಕೊಡ್ತಾ ಇದ್ದೇವೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 3,52,000 ಮಕ್ಕಳಿದ್ದಾರೆ. ಆ ಎಲ್ಲ ಮಕ್ಕಳಿಗೂ ಕೂಡ ನಾವು ಇದನ್ನು ಕೊಡ್ತಾ ಇದ್ದೀವಿ ಇವತ್ತು. ಮತ್ತು ಶಾಲೆಯಲ್ಲೇ ನುಂಗಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ನಾನು ಆಗಲೇ ಹೇಳ್ದಂಗೆ ಇದರ ಉದ್ದೇಶ ಇಷ್ಟೇ, ಮಕ್ಕಳು ಆರೋಗ್ಯವಾಗಿದ್ದರೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಿ ಶಾಲೆಗಳಲ್ಲಿ ಮತ್ತು ಹೊರಗಡೆ ಊಟ ತಿನ್ನಬೇಕಾದ್ರೆ ಅಥವಾ ಏನಾದರೂ ಮಾಡಬೇಕಾದ್ರೆ ಅಷ್ಟು ಸ್ವಚ್ಛತೆಗೆ ಹೆಚ್ಚು ಒತ್ತು ಕೊಡೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಜಂತುಹುಳುಗಳು ಬಾಧೆಯಿಂದ ಮಕ್ಕಳು ಬರೋ ಅಂಥದ್ದು ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರ ಅದು ನಿವಾರಣೆ ಮಾಡಲಿಕ್ಕೆ ಈ ಒಂದು ಮಾತ್ರೆಯನ್ನು ಕೊಡ್ತಾ ಇರೋದು. ಹಾಗಾಗಿ ಎಲ್ಲ ಪ್ರೀತಿಯ ಮಕ್ಕಳು ಏನಿದ್ದೀರಿ, ನೀವೆಲ್ಲರೂ ಕೂಡ ಮನೆಯಲ್ಲಿ ಮತ್ತು ಶಾಲೆಯಲ್ಲಿ ನಾವು ತಿನ್ನಬೇಕಾದ್ರೆ ಸರಿಯಾಗಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಲ್ಯಾಣಾಧಿಕಾರಿ ಡಾಕ್ಟರ್ ಬೆಟ್ಟಸ್ವಾಮಿ ಮಾತನಾಡಿ, ಮಕ್ಕಳಲ್ಲಿ ಜಂತುಹುಳು ಸೋಂಕು ನಿವಾರಿಸಿ ಅವರ ಆರೋಗ್ಯ ಹಾಗೂ ಪೌಷ್ಟಿಕತೆ ಹೆಚ್ಚಿಸುವ ಉದ್ದೇಶದಿಂದ ಪ್ರತಿ ವರ್ಷ ಜಂತುಹುಳು ನಿವಾರಣಾ ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಎಂದು ತಿಳಿಸಿದರು. ಆಗಸ್ಟ್ 10ರಂದು ಪ್ರತಿ ವರ್ಷ ನಾವು ಜಂತುಹುಳ ನಿವಾರಣಾ ರಾಷ್ಟ್ರೀಯ ಜಂತುಹುಳ ನಿವಾರಣಾ ದಿನನ ಆಚರಿಸ್ತೀವಿ. ಇದು ಮೇನ್ ಉದ್ದೇಶ ಏನು ಅಂತಂದರೆ ಮಕ್ಕಳಲ್ಲಿ ಪೌಷ್ಟಿಕಾಂಶನ ಹೆಚ್ಚಿಸಲಿಕ್ಕೆ ಮತ್ತು ಪೌಷ್ಟಿಕತೆಯನ್ನು ಹೆಚ್ಚಿಸಲಿಕ್ಕೆ ನಾವು ಒಂದು ಜಂತುಹುಳುಗೋಸ್ಕರ ಪ್ರತಿ 6 ತಿಂಗಳಿಗೊಂದ್ಸಲ ಒಂದು ಮಾತ್ರೆಯನ್ನು ಕೊಡ್ತೀವಿ. ಸೊ ಆ ವಿಷಯವಾಗಿ ಇವತ್ತೊಂದು ದಿನ ರಾಷ್ಟ್ರೀಯ ಜಂತುಹುಳು ಇದನ್ನು ಆಚರಿಸ್ತಾ ಇದ್ದೀವಿ. ಹಾಗೆ ನಮ್ಮ ಜಿಲ್ಲೆಯಲ್ಲಿ ಅರೌಂಡ್ 3,52,000 ಜನ ಮಕ್ಕಳುಗಳಿಗೆ ಈ ವಿತರಣೆನ ಈ ಜಂತುಹುಳು ಮಾತ್ರೆ ವಿತರಣೆಯನ್ನು ಮಾಡ್ತಾ ಇದ್ದೀವಿ. ಇದು 1 ವರ್ಷದ ಮೇಲ್ಗಡೆ ಇರುವಂಥ 1 ವರ್ಷದಿಂದ 19 ವರ್ಷದ ಒಳಗಡೆ ಇರುವಂಥ ಮಕ್ಕಳುಗಳಿಗೆ ಕೊಡುವಂಥದ್ದು. 1 ವರ್ಷದಿಂದ 2 ವರ್ಷದ ಒಳಗಡೆ ಇರುವಂಥ ಮಕ್ಕಳುಗಳಿಗೆ ನಾವು ಅರ್ಧ ಮಾತ್ರೆನ ಕೊಡ್ತೀವಿ. ಅದೇ ರೀತಿ 2 ವರ್ಷದ ಮೇಲೆ ಇರುವಂಥ ಮಕ್ಕಳಿಗೆ 19 ವರ್ಷದವರೆಗೂ ನಾವು ಒಂದು ಮಾತ್ರೆಯನ್ನು ಅವರಿಗೆ ಮಕ್ಕಳುಗಳಿಗೆ ಕೊಡ್ತೀವಿ. ಇದು ನಾವು ರಾಷ್ಟ್ರ ವ್ಯಾಪ್ತಿ ಇದು ನಡೆಯುತ್ತೆ. ನಮ್ಮ ಮಂಡ್ಯ ಜಿಲ್ಲೆನಲ್ಲೂ ಅಷ್ಟೇ ಇವತ್ತಿನ ದಿನ ಎಲ್ಲ ಇದ್ರಲ್ಲೂ ಎಲ್ಲ ಶಾಲೆಗಳನ್ನೂ ನಾವು ಸರ್ಕಾರಿ ಶಾಲೆ ಅನುದಾನಿತ ಶಾಲೆಗಳಲ್ಲಿ ನೀಡ್ತಾ ಇದ್ದೀವಿ. ಸೊ ಇದು ಅಕಸ್ಮಾತ್ ಇವತ್ತೊಂದು ದಿನ ಮಕ್ಕಳು ತಪ್ಪಿಸ್ಕೊಂಡಲ್ಲಿ ನಾವು ಅದನ್ನು ಪುನಃ 17ನೇ ತಾರೀಕು ಮಕ್ಕಳುಗಳನ್ನ ಕರೆಸಿ ಯಾರ್ಯಾರು ತಪ್ಪಿಸ್ಕೊಂಡಿರ್ತಾರೆ ಆ ಮಕ್ಕಳುಗಳಿಗೆ ನಾವು ಕೊಡ್ತಾ ಇದ್ದೀವಿ. RCH ಅಧಿಕಾರಿಗಳಾದ ಡಾಕ್ಟರ್ ಆಶಲತಾ ಮಾತನಾಡಿ, ಮಕ್ಕಳ ಉತ್ತಮ ಬೆಳವಣಿಗೆ ಹಾಗೂ ರಕ್ತಹೀನತೆಯನ್ನು ತಪ್ಪಿಸುವ ದೃಷ್ಟಿಯಿಂದ ರಾಜ್ಯಾದ್ಯಂತ 1 ರಿಂದ 19 ವರ್ಷದೊಳಗಿನ ಎಲ್ಲ ಮಕ್ಕಳಿಗೂ ಮಾತ್ರೆಗಳನ್ನು ನೀಡಲಾಗ್ತಾ ಇದೆ ಎಂದರು. ಪ್ರತಿ ವರ್ಷದಂತೆ ಈ ವರ್ಷ ನಾವು ದಿನಾಂಕ 2026 10ನೇ ತಾರೀಕು 8ನೇ ತಿಂಗಳು ರಾಷ್ಟ್ರೀಯ ಜಂತುಹುಳು ನಿವಾರಣೆ ದಿನಾನ ಆಚರಿಸ್ತಾ ಇದ್ದೀವಿ. ಈ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಈ ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಹೋಗಿದ್ದಾರೆ. ಮತ್ತು ಇದ್ರ ಮುಖ್ಯ ಉದ್ದೇಶ ಅಂತಂದರೆ ಮಕ್ಕಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಮತ್ತು ರಕ್ತಹೀನತೆಯನ್ನು ತಪ್ಪಿಸ್ಬೇಕು ಅನ್ನೋ ದೃಷ್ಟಿಯಿಂದ ರಾಜ್ಯಾದ್ಯಂತ ಈ ಮಾತ್ರೆನ ಎಲ್ಲ ಮಕ್ಳಿಗೂ ಅಂದರೆ 1 ರಿಂದ 19 ವರ್ಷಕ್ಕೆ 1 ರಿಂದ 2 ವರ್ಷಕ್ಕೆ ಅರ್ಧ ಮಾತ್ರೆ ಕೊಡ್ತೀವಿ. 2 ರಿಂದ 19 ವರ್ಷ ಸ್ಕೂಲ್, ಅಂಗನವಾಡಿ ಮತ್ತು ಶಾಲೆ ಮತ್ತು ಎಲ್ಲ ಕಡೆನೂ ನಾವು ಮಾತ್ರೆಗಳನ್ನ ಏನು ಸರಬರಾಜು ಮಾಡಿದ್ದಾರೆ ಎಲ್ಲರಿಗೂ ಕೊಡ್ತಾ ಇದ್ದೀವಿ. 10ನೇ ತಾರೀಕು ಎಲ್ಲ ಮಕ್ಳಿಗೂ ಸ್ಕೂಲಲ್ಲಿ ಮಾತ್ರೆನ ಅಂಡರ್ ಟೀಚರ್ ಸೂಪರ್ವಿಷನ್ನೇ ನುಂಗಿಸುವಂಥದ್ದು. ಯಾವ್ದಾದ್ರು ಬಿಟ್ಟೋದ ಮಕ್ಕಳನ್ನ 17ನೇ ತಾರೀಕು ಕೊಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ 2,056 ಅಂಗನವಾಡಿಗಳಿದ್ದಾವೆ.
ಮತ್ತು 2209 ಶಾಲೆಗಳಿದೆ ಮತ್ತು 135 ಕಾಲೇಜ್ಗಳಿದೆ. ಈ ಎಲ್ಲ ಕಡೆನೂ ಇವತ್ತು ಮಾತ್ರೆ ನುಂಗ ಕಾರ್ಯಕ್ರಮನ ಹಮ್ಮಿಕೊಂಡು. ಕಾರ್ಯಕ್ರಮದಲ್ಲಿ ಕ್ಯಾತಂಗೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಶಶಿಕಲಾ, ಕುಷ್ಠರೋಗ ನಿರ್ಮೂಲನಾಧಿಕಾರಿಗಳಾದ ಡಾಕ್ಟರ್ ಸೋಮಶೇಖರ್, THO ಡಾಕ್ಟರ್ ಜವರೇಗೌಡ, ಡಾಕ್ಟರ್ ಆನಂದ್, ಡಾಕ್ಟರ್ ಕುಮಾರ್, ಆರೋಗ್ಯ ಶಿಕ್ಷಣಾಧಿಕಾರಿಗಳಾದ ವೇಣುಗೋಪಾಲ್ ಮತ್ತು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶ್ರೀ ಚೆಲುವನಾರಾಯಣ ಸ್ವಾಮಿ ಅವರ ಐತಿಹಾಸಿಕ ಶ್ರೀ ಕೃಷ್ಣರಾಜಮುಡಿ ಬ್ರಹ್ಮೋತ್ಸವ ಶನಿವಾರ ರೋಹಿಣಿ ನಕ್ಷತ್ರದಂದು ಆವಭೃತ ತೀರ್ಥ ಸ್ನಾನ ಮತ್ತು ಪಟ್ಟಾಭಿಷೇಕ ನಡೆಯುವುದರೊಂದಿಗೆ ಸಂಪನ್ನವಾಯಿತು. ಕಳೆದ 9 ದಿನಗಳಿಂದ ನಡೆಯುತ್ತಿದ್ದ ಮಹಾರಾಜರ ಹೆಸರಿನ ಕೃಷ್ಣರಾಜಮುಡಿ ಜಾತ್ರಾ ಮಹೋತ್ಸವ ಲೋಕ ಕಲ್ಯಾಣದ ಪ್ರಾರ್ಥನೆಯೊಂದಿಗೆ ಮುಕ್ತಾಯವಾಗಿದೆ. ಮೈಸೂರು ದೊರೆ ಮುಮ್ಮಡಿ ಶ್ರೀ ಕೃಷ್ಣರಾಜ ಒಡೆಯರ್ ಸಮರ್ಪಿಸಿರುವ ವಜ್ರಖಚಿತ ಶ್ರೀ ಕೃಷ್ಣರಾಜಮುಡಿ ಕಿರೀಟ ಮತ್ತು ರಾಜಲಾಂಛನ ಗಂಡಬೇರುಂಡ ಪದಕ ಆಗಸ್ಟ್ 3ರಂದು ರಾತ್ರಿ ನಡೆದ ಕೃಷ್ಣರಾಜಮುಡಿ ಉತ್ಸವ ನಂತರ ಪ್ರಹ್ಲಾದ ಪರಿಪಾಲನಾ ಗಜೇಂದ್ರ ಮೋಕ್ಷ ರಥೋತ್ಸವದ ಸಾಂಕೇತಿಕ ಉತ್ಸವ ಅಂತಿಮವಾಗಿ ಶನಿವಾರ ತೀರ್ಥ ಸ್ನಾನ ಪಟ್ಟಾಭಿಷೇಕ ಮಹೋತ್ಸವದಲ್ಲಿ ಚೆಲುವನಾರಾಯಣ ಸ್ವಾಮಿಯನ್ನು ಅಲಂಕರಿಸಲಾಗಿತ್ತು. ಚೆಲುವನಾರಾಯಣ ಸ್ವಾಮಿಯ ದರ್ಶನವನ್ನು ಸಹಸ್ರಾರು ಭಕ್ತರು ಪಡೆದುಕೊಂಡರು. ಶನಿವಾರ ಬೆಳಿಗ್ಗೆ ಚೆಲುವನಾರಾಯಣ ಸ್ವಾಮಿಗೆ ಬೆಳಿಗ್ಗೆ 6ಕ್ಕೆ ಸಂಧಾನ ಸೇವೆ ನಡೆದ ನಂತರ ಮಧ್ಯಾಹ್ನ 1:30 ವೇಳೆಗೆ ಕಲ್ಯಾಣಿಯಲ್ಲಿ ತೀರ್ಥ ಸ್ನಾನ ನೆರವೇರಿತು. ಸಂಜೆ 5ಕ್ಕೆ ಕಲ್ಯಾಣಿ ತೀರದಲ್ಲಿರುವ ಪರಕಾಲ ಮಠದಲ್ಲಿ ಹೋಮ ಹವನಾದಿಗಳು ನಡೆದು ಪಟ್ಟಾಭಿಷೇಕ ಮಹೋತ್ಸವ ನೆರವೇರಿತು. ನಂತರ ರಾಜಬೀದಿಯಲ್ಲಿ ಪಟ್ಟಾಭಿಷೇಕ ಉತ್ಸವ ಮಂಗಳವಾದ್ಯದೊಂದಿಗೆ ವೈಭವದಿಂದ ನೆರವೇರಿತು. ದೇವಾಲಯದ ಕಾರ್ಯನಿರ್ವಾಹಕಾಧಿಕಾರಿ ಶೀಲಾ ಪಾರುಪತ್ತೇಗಾರ್, ಶ್ರೀನಿವಾಸ ನರಸಿಂಹನ್ ಗುರೂಜಿ, ಪಾರುಪತ್ತೇದಾರ್, MN ಪಾರ್ಥಸಾರ್ಥಿ ಸೇರಿದಂತೆ ಸಹಸ್ರಾರು ಭಕ್ತರು ಪಾಲ್ಗೊಂಡಿದ್ದರು. ಮೇಲುಕೋಟೆ ಪೊಲೀಸ್ ಇನ್ಸ್ಪೆಕ್ಟರ್ ಆನಂದಗೌಡ ನೇತೃತ್ವದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಪೊಲೀಸ್ ಭದ್ರತೆ ಮಾಡಲಾಗಿತ್ತು. ಬ್ರಹ್ಮೋತ್ಸವ ಮುಕ್ತಾಯವಾದ ಮರುದಿನ ಭಾನುವಾರ ಪುಷ್ಪಯಾಗ ಮಹೋತ್ಸವ ನೆರವೇರಿತು. ಕರ್ನಾಟಕ ರಾಜ್ಯ ಬೀದಿ ನಾಟಕ ಕಲಾವಿದರ ಒಕ್ಕೂಟವು ನಿಯಮಾನುಸಾರ ನವೀಕರಣಗೊಂಡಿದ್ದು, ಈ ಸಂಬಂಧ ಗ್ಯಾರಂಟಿ ರಾಮಣ್ಣ ಅವರ ತಂಡವು ಸುಳ್ಳು ಹಾಗೂ ದುರುದ್ದೇಶಪೂರಿತ ಆರೋಪ ಮಾಡಿದ್ದಾರೆ ಎಂದು ಒಕ್ಕೂಟದ ರಾಜ್ಯಾಧ್ಯಕ್ಷರಾದಂಥ ಪುರುಷೋತ್ತಮಗೌಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಜಿಲ್ಲಾ ಸಹಕಾರ ಸಂಘಗಳ ನೋಂದಣಾಧಿಕಾರಿಗಳ ಬಳಿ ನಿಯಮಾನುಸಾರ ನವೀಕರಣ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಇದೇ ಜೂನ್ 26ರಂದು ಒಕ್ಕೂಟವನ್ನು ನವೀಕರಣ ಮಾಡಲಾಗಿದೆ ಅಂತ ಹೇಳಿದರು. ಮಾಜಿ ಅಧ್ಯಕ್ಷ ಮಹೇಶ್ ಚಾಮರಾಜನಗರ ಅವರು 2022ರಿಂದ ಒಕ್ಕೂಟದ ನೋಂದಣಿಗೆ ಮುಂದಾಗಿಲ್ಲ. ಒಟ್ಟು 6,000 ಮಂದಿ ಬೀದಿ ನಾಟಕ ಕಲಾವಿದರಿದ್ದು ಅವರ ಸದಸ್ಯತ್ವ ನೋಂದಣಿಗೂ ಯಾವುದೇ ರೀತಿ ಶ್ರಮ ವಹಿಸದ ಕಾರಣ ಏಪ್ರಿಲ್ ಮಾಹೆಯಿಂದ ಶ್ರಮಿಸಿ ಜೂನ್ ತಿಂಗಳಲ್ಲಿ ನವೀಕರಣ ಮಾಡಿ ಡಾಕ್ಟರ್ ಸಬ್ನಳ್ಳಿ ರಾಜು ಅವರನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಅವರ ನೇತೃತ್ವದಲ್ಲಿ ನೂತನ ಆಡಳಿತ ಮಂಡಳಿ ರಚನೆ ಮಾಡಲಾಗಿದೆ ಅಂತ ಅವರು ತಿಳಿಸಿದರು. ನಮ್ಮ ಬೀದಿ ನಾಟಕ ಒಕ್ಕೂಟ ರಾಮನಗರದಲ್ಲಿ ಆರಂಭ ಆಗ್ತದೆ. ಜಾನಪದ ತಾಲೂಕದಲ್ಲಿ ಅಲ್ಲಿ ವ್ಯವಸ್ಥೆಯನ್ನು ಮಂಡ್ಯ ಹಾಗೂ ರಾಮನಗರದ ಸ್ನೇಹಿತರು ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ಅಲ್ಲಿ ಎಲ್ಲರೂ ಕೂಡ ಗ್ಯಾರಂಟಿ ರಾಮಣ್ಣವರು ಅಧ್ಯಕ್ಷರಾಗಬೇಕು ಅಂತ ಒಂದು ನಿರ್ಧಾರ ಮಾಡ್ತಾರೆ. ಆದರೆ ಏಕಾಏಕಿ ಗ್ಯಾರಂಟಿ ರಾಮಣ್ಣವರು SS ಹಿರೇಮಠ ಧಾರವಾಡ ಅವರ ಹೆಸರನ್ನು ಘೋಷಣೆ ಮಾಡ್ತಾರೆ. ಅದು ಒಂದು ಸ್ಟೆಪ್ ಮುಗಿತದೆ. ಅಲ್ಲಿಂದ ಕೇವಲ 15 ದಿವಸಕ್ಕೆ ದಾವಣಗೆರೆಯಲ್ಲಿ ಒಂದು ಸಭೆ ಆಯೋಜನೆ ಆಗ್ತದೆ. ಏಕಾಏಕಿಯಾಗಿ ಹಿರೇಮಠರನ್ನು ತೆಗೆದು ನಮ್ಮ ಗ್ಯಾರಂಟಿ ರಾಮಣ್ಣವರು ಅಧ್ಯಕ್ಷರಾಗ್ತಾರೆ. ಆಮೇಲೆ ಅಂಜನಪ್ಪ ಅಂತ ಲೋಕಿಕೆರೆ ದಾವಣಗೆರೆಯವರು ಕಾರ್ಯದರ್ಶಿಯಾಗಿ ಆಗ್ತಾರೆ. ಅಲ್ಲಿಂದ 1 ವರ್ಷ ತನಕ ಸುಮಾರು ಆ್ಯಕ್ಟಿವಿಟೀಸ್ ನಡೀತದೆ. ಆಮೇಲೆ ಕಾರ್ಯದರ್ಶಿ ಕಡೆ ಅವ್ರ ಕಡೆ ಏನೋ ಒಂದು ಅಧ್ಯಕ್ಷರು ರಾಮಣ್ಣವ್ರ ಕಡೆ ಏನೋ ಗೊಂದಲಾಗಿ ಅವರು ಇನ್ಯಾಕ್ಟಿವ್ ಆಗ್ತಾರೆ. ಆಮೇಲೆ 2019ರಲ್ಲಿ ನೇರವಾಗಿ 1 ವರ್ಷ ಜನ ಗ್ಯಾರಂಟಿ ರಾಮಣ್ಣ ಸೇರಿ ಕಾರವಾರ ಸಭೆ ಆಯೋಜನೆ ಮಾಡ್ತಾರೆ. ಅಲ್ಲಿ ನನ್ನನ್ನು ಕಾರ್ಯದರ್ಶಿಯಾಗಿ, ಅಂದರೆ ನೋಂದಣಿ ಆಗಿರೋದಿಲ್ಲ, ಫಸ್ಟ್ ನೋಂದಣಿ ಆಗೋ ಕಾರ್ಯದರ್ಶಿಯಾಗಿ ನನ್ನನ್ನು ಆಯ್ಕೆ ಮಾಡ್ತಾರೆ. ಸೊ ನೋಂದಣಿ ಕೂಡ ಆಗ್ತದೆ. ಅಲ್ಲಿ ಕೂಡ ಅಂಜನಪ್ಪನವರನ್ನು ಯಾಕೆ ತೆಗೆದಿರಂತ ಯಾರೂ ಹೇಳಿಲ್ಲ, ಅವ್ರ ರೀಸನ್ ಕೂಡ ತಗೊಂಡಿಲ್ಲ. ಆಮೇಲೆ ಒಕ್ಕೂಟದ ಕೆಲಸ ಅಲ್ಲ, ಜನರ ಕೆಲಸ ಅಂತ ನಾವೆಲ್ಲ ಸೇರ್ ಕಡೆ ಮಾಡ್ತೀವಿ. ನೋಂದಣಿ ಕೂಡ ಆಗ್ತದೆ. 13/5/2019 ನೋಂದಣಿ ಆಗ್ತದೆ. ಆ ನೋಂದಣಿ ಆದ ಕೆಲವೇ ಸಂದರ್ಭದಲ್ಲಿ
ರಾಮಣ್ಣವ್ರ ಮಗ ತೀರ್ಕೊತಾರೆ. ಅದಾದಮೇಲೆ ಅವರು ಸ್ವಲ್ಪ ಸಮಸ್ಯೆ, ಅವರು ಇನ್ಯಾಕ್ಟಿವ್ ಆಗ್ತಾರೆ, ಅಂದರೆ ಬರಲಿಕ್ಕೆ ಆಗೋದಿಲ್ಲ. ಆವಾಗ ಮೈಸೂರಲ್ಲಿ ಕೇವಲ 6 ತಿಂಗಳಲ್ಲೇ ಮತ್ತೆ ಒಂದು ರಾಜ್ಯ ಕಾರ್ಯಕಾರಿ ಸಮಿತಿಯಾಗಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಚಕ್ಕರ್ಪಾಣಿ ಮೈಸೂರನ್ನು ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡ್ತಾರೆ. ಅಲ್ಲಿಗೆ 1 ವರ್ಷ ಆ್ಯಕ್ಟಿವಿಟ್ಸ್ ಆಗ್ತದೆ. 2ನೇ ವರ್ಷಕ್ಕೆ 21 ಸುಮಾರು ಕರೋನಾ ಬಂದ ಸಂದರ್ಭದಲ್ಲಿ ಕೂಡ ನಾನು ಜನರಲ್ ಬಾಡಿ ಕರಿತೀನಿ ಕರೆಕ್ಟ್ 1 ವರ್ಷಕ್ಕೆ. ಮತ್ತೆ ಒತ್ತಾಯ ಮಾಡಿ ಮತ್ತೊಂದು ವರ್ಷ ನಮಗೆ ಮುಂದುವರಿಸ್ತಾರೆ. ಅಲ್ಲಿಗೆ 2 ವರ್ಷದಲ್ಲಿ ನಾವು ಒಂದಷ್ಟು ಆ್ಯಕ್ಟಿವಿಟೀಸ್ಗಳನ್ನು ಮಾಡಿರ್ತೀವಿ. ಈ ಮಧ್ಯದಲ್ಲಿ ಒಂದು ಹೋರಾಟ ಕೂಡ ಆಗ್ತದೆ ಕಬ್ಬನ್ ಪಾರ್ಕಲ್ಲಿ. ರಾಮಣ್ಣ ಅವರು ಎಲ್ಲರೂ ಸೇರಿ ಒಂದು ದೊಡ್ಡ ಹೋರಾಟ ಆಗುತ್ತೆ. ಅದಾದ ಮೇಲೆ ಸರ್ ನನ್ನ ಅವಧಿ 2 ವರ್ಷಕ್ಕೆ ನಾನು ಮುಗಿಸಿದ ಮೇಲೆ ಮತ್ತೆ ಗ್ಯಾರಂಟಿ ರಾಮಣ್ಣವರು ಅಧ್ಯಕ್ಷರಾಗ್ತಾರೆ. ಗ್ಯಾರಂಟಿ ರಾಮಣ್ಣವ್ರ ಅಧ್ಯಕ್ಷ ಆದಮೇಲೆ ಕೇವಲ 6 ತಿಂಗಳಲ್ಲಿ ಇನ್ಯಾಕ್ಟಿವ್ ಆಗಿಬಿಡ್ತಾರೆ ಅವರು. ಆವಾಗ ಅಲ್ಲಿ ಸಲ್ಮಾ ಅಂತ ಉಪಾಧ್ಯಕ್ಷರು ಇರ್ತಾರೆ, ಅವರು ಗರ್ಭಿಣಿ ಇರ್ತಾರೆ. ಪಾಪ ಅವರೇ ಬಂದು ಹೋರಾಟ ಮಾಡಿ 1-2 ವರ್ಷ ಕೆಲಸನೂ ಮಾಡ್ತಾರೆ. ಅದಾದಮೇಲೆ ಮತ್ತೆ 22ರಲ್ಲಿ 23ರಲ್ಲಿ ಮಹೇಶ್ ಅವರಂತ ಚಾಮರಾಜನಗರ ಅವರಿಗೆ ಅಧ್ಯಕ್ಷರಂತ ಆಯ್ಕೆ ಮಾಡ್ತಾರೆ. ಆ 3 ವರ್ಷದಲ್ಲಿ ಎಷ್ಟೇ ಸಲ ಹೇಳೋದು ಸರ್, ಯಾವುದೇ ಒಂದು ಜನರಲ್ ಬಾಡಿ ಮೀಟಿಂಗ್ ಆಗಲಿ ಯಾವ ಕಾರ್ಯಕ್ರಮ ಮಾಡಿರೋದಿಲ್ಲ. ಇದರ ಮಧ್ಯದಲ್ಲಿ ನಮ್ಮ ಅವಧಿಯಲ್ಲಿರುವಾಗ ಕನ್ನಡ ಸಂಸ್ಕೃತಿ ಧನ ಸಹಾಯದಲ್ಲಿ ಸ್ವತಃ ನನ್ನ ಐಡಿಯಲ್ಲಿ ಹಾಕಿದ್ದೆ ನಾನು. 1 ಲಕ್ಷ ರೂಪಾಯಿ ಧನ ಸಹಾಯ ಆಗಿರ್ತದೆ. ಆ ಹಣ ಈಗಲೂ ಕೂಡ ಹಾಗೆ ಇದೆ. 1 ರೂಪಾಯಿ ನಾವು ಯಾರೂ ಬಳಸಿಲ್ಲ. ಈಗಾಗಲೇ ಕಳೆದ 3-4 ದಿನಗಳ ಹಿಂದೆ ನಮ್ಮ ಕರ್ನಾಟಕ ರಾಜ್ಯ ಬೀದಿ ನಾಟಕ ಕಲಾತಂಡ ಒಕ್ಕೂಟ ನವೀಕರಣಗೊಂಡಿರೋದು ಕಾನೂನು ಬಾಹಿರವಾಗಿದೆ ಅಂತೇಳಿ ಕೆಲವು ನಮ್ಮ ಸ್ನೇಹಿತರು ಆರೋಪ ಮಾಡಿ ಪತ್ರಿಕಾಗೋಷ್ಠಿಯನ್ನು ಮಾಡಿದರು. ಅದಕ್ಕೆ ನಿಮ್ಮ ಮುಂದೆ ನಾವು ಅದಕ್ಕೆ ಏನಾಗಿದೆ ಅಂತೇಳಿ ಒಂದು ವಿವರಣೆ ಕೊಡಲಿಕ್ಕೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ. ಮೊದಲಿಗೆ ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶ್ರೀಯುತ ಪುರುಷೋತ್ತಮ್ ಗೌಡರು ಮಾತನಾಡ್ತಾರೆ. ನಕಲಿ ಫೋರ್ಜರಿ ಆಗಿದೆ ಅಂತ ನಮ್ಮ ಮೇಲೆ ಆರೋಪ ಮಾಡಿದರೆ ಯಾವುದು ಅವ್ರು ಮಾಡಿರ್ತಕ್ಕಂಥ ಆರೋಪಗಳು ಯಾವುದೂ ಕೂಡ ಸತ್ಯ ಅಲ್ಲ, ಎಲ್ಲವೂ ಕೂಡ ಸುಳ್ಳು. ಯಾಕೆಂದರೆ ನಾವು ಕಳೆದ ಬರೀ 1 ತಿಂಗಳಲ್ಲಿ ಇಡೀ ರಾಜ್ಯ ಸುತ್ತಿಸಿ ಸಂಘಟನೆ ಮಾಡಿ ಸದಸ್ಯತ್ವ ಕೊಡ್ತಾಯಿದ್ದೀವಿ. ಮತ್ತು ರಾಜ್ಯದಲ್ಲಿ ಜಿಲ್ಲಾ ಒಕ್ಕೂಟಗಳನ್ನ ರಚನೆ ಮಾಡಿ ಮುಖ್ಯವಾಹಿನಿಗೆ ಬರ್ತಾಯಿದ್ದೀವಿ. ರಾಜ್ಯಾದ್ಯಂತ ಎಲ್ಲ ಕಲಾವಿದರು ಕೂಡ ಈಗ ಸಕ್ರಿಯರಾಗ್ತಾರೆ. ಈ ಸಕ್ರಿಯರ ಆದಮೇಲೆ ಇವರೇನು ಮಾಡ್ತಿದ್ದಾರೆ, ನಾವು ಇಂಥ ಸಂದರ್ಭದಲ್ಲಿ ಇಲ್ವಲ್ಲ, ನಾವು ಒಕ್ಕೂಟಕ್ಕೆ ಸೇರ್ಕೋಬೇಕಂತೇಳಿ ಇಲ್ಲ ಸಲ್ಲದ ಆರೋಪ ಮಾಡಿ ನಮ್ಮ ಕಲಾವಿದರಲ್ಲಿ ಗೊಂದಲವನ್ನು ಉಂಟು ಮಾಡ್ತಾಯಿದ್ದಾರೆ. ಇವರೇನಾರು ಇದೇ ಥರ ನಮ್ಮ ಒಕ್ಕೂಟಕ್ಕೆ ಏನೋ ತೊಂದರೆಯನ್ನು ಕೊಡೋದಾದರೆ, ಗೊಂದಲವನ್ನು ಹಿಡಿದ್ರೆ ನಾವು ಕೂಡ ಕಾನೂನು ಹೋರಾಟವನ್ನು ಮಾಡಬೇಕಾಗುತ್ತೆ. ನಾನು ಮಾಧ್ಯಮದ ಮುಖಾಂತರ ಇಡೀ ನಮ್ಮ ರಾಜ್ಯದ ಎಲ್ಲ ಬೀದಿ ನಾಟಕ ಕಲಾತಂಡಗಳ ಮುಖ್ಯಸ್ಥರಿಗೆ ಮತ್ತು ಕಲಾವಿದರಿಗೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಕಲಾವಿದರು ಯಾವುದೇ ಗೊಂದಲಕ್ಕೆ ಈಡಾಗಬಾರ್ದು. ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಒಂದೇ ಕರ್ನಾಟಕ ರಾಜ್ಯ ಬೀದಿ ನಾಟಕ ಕಲಾತಂಡ ಒಕ್ಕೂಟ ಇರೋದು ಒಂದೇ. ಗೋಷ್ಠಿಯಲ್ಲಿ ಸಂತಕೇಶ್ವರ ಬಸವರಾಜು, ಹಾಸನ್ ಕುಮಾರಕಟ್ಟೆ, ಚಿಕ್ಕಮಗಳೂರು ಬತ್ತನಕಟ್ಟೆ ಲೋಕೇಶ್ ಹಾಗೂ ಶಾಂತರಾಜು, ಶ್ರೀನಿವಾಸ್, ಮೈಸೂರು ಅನಸೂಯ, ಹಾಸನ ನೀಲಮ್ಮ ಸೇರಿದಂತೆ ಇತರರಿದ್ದರು. ಆಷಾಢ ಮಾಸದ ಕಡೆಯ ಶುಕ್ರವಾರದ ಅಂಗವಾಗಿ ಜಿಲ್ಲಾದ್ಯಂತ ಶ್ರೀ ಚಾಮುಂಡೇಶ್ವರಿ ದೇವಾಲಯಗಳು ಸೇರಿದಂತೆ ಎಲ್ಲ ಶಕ್ತಿ ದೇವತೆಗಳ ದೇಗುಲಗಳಲ್ಲಿ ಶುಕ್ರವಾರ ವಿಶೇಷ ಪೂಜೆಗಳು ನಡೆದವು. ಮಂಡ್ಯ ನಗರದ ಬನ್ನೂರು ರಸ್ತೆಯಲ್ಲಿರುವ ಶ್ರೀ ಚಾಮುಂಡೇಶ್ವರಿ ದೇಗುಲಕ್ಕೆ ಸಾವಿರಾರು ಭಕ್ತರು ವಿಶೇಷ ಪೂಜೆ ಸಲ್ಲಿಸಿದರು. ಬೆಳಿಗ್ಗೆಯಿಂದ ಸಂಜೆವರೆಗೂ ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದರು. ಆಷಾಢ ಮಾಸದ ಶುಕ್ರವಾರ ವ್ರತ ಮಾಡಿ ದೇವಿಯನ್ನು ಸ್ಮರಿಸಿದರು. ಮನ್ಮೂಲ್ ನಿರ್ದೇಶಕ BR ರಾಮಚಂದ್ರ, ಶ್ರೀ ಶಂಭು ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಸುರೇಶ್ ಅವರ ನೇತೃತ್ವದಲ್ಲಿ ಸಾವಿರಾರು ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಅದೇ ರೀತಿ ನಗರದ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಿಯ ಮೂರ್ತಿಗೆ ಶ್ರೀ ರಾಜರಾಜೇಶ್ವರಿ ಅಲಂಕಾರ ಮಾಡಲಾಯಿತು. ಇಲ್ಲೂ ಬೆಳಿಗ್ಗೆಯಿಂದ ರಾತ್ರಿಯವರೆಗೆ ಭಕ್ತರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ವಿದ್ಯಾನಗರದ ಅನ್ನಪೂರ್ಣೇಶ್ವರಿ ದೇವಾಲಯದಲ್ಲಿ ಅರ್ಚಕರಾದ ಶಾಂತಕುಮಾರ ಸ್ವಾಮೀಜಿ ನೇತೃತ್ವದಲ್ಲಿ ನಾನಾ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ದೇವಿಯ ಮೂರ್ತಿಗೆ ವಿಶೇಷವಾಗಿ ಕಮಲದ ಹೂವುಗಳಿಂದ ಅನ್ನಪೂರ್ಣೇಶ್ವರಿ ಅಲಂಕಾರ ಮಾಡಿ ಫಲತಾಂಬೂಲದ ನೈವೇದ್ಯ ಅರ್ಪಿಸಲಾಯಿತು. ಸಂಜೆ ಮಹಿಳೆಯರಿಂದಲೇ ದೇವಿಯ ಮೆರವಣಿಗೆ, ಮಹಿಳಾ ಕಲಾವಿದೆಯರ ರಾಘವ ತಂಡದವರು ಸ್ಯಾಕ್ಸೋಫೋನ್ ವಾದನ, ಮಹಿಳೆಯರಿಗೆ ಮಡಿಲಕ್ಕಿ ತುಂಬುವ ಕಾರ್ಯಕ್ರಮ ನಡೆಯಿತು. ಶ್ರವಣಬೆಳಗೊಳದ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಸ್ವಸ್ತಿ ಶ್ರೀ ಅಭಿನವ ಚಾರುಕೀರ್ತಿ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು. ನಮಃ
ಗಾಯಕ ಶಿವಾರ ಉಮೇಶ್ ಮತ್ತು ತಂಡದವರು ಭಕ್ತಿಗೀತೆಗಳನ್ನು ಪ್ರಸ್ತುತಪಡಿಸಿದರು. IPS ಅಧಿಕಾರಿ ಮಂಜುನಾಥ ಸಿಂಗೆ ದಂಪತಿ, ನಗರಸಭೆ ಮಾಜಿ ಉಪಾಧ್ಯಕ್ಷ MP ಅರುಣ್ ಕುಮಾರ್, ಮಂಡ್ಯ ನಗರಸಭೆ ಪೌರಾಯುಕ್ತೆ ಪಂಪಶ್ರೀ, ಮಹಿಳಾ PSI ಮಣಿ, ವೈದ್ಯ ದಂಪತಿ ಡಾಕ್ಟರ್ ಆನಂದ್, ಡಾಕ್ಟರ್ ಮುಕ್ತಶ್ರೀ ಆನಂದ್ ಭಾಗವಹಿಸಿದರು. ಮಂಡ್ಯ ತಾಲೂಕು ಹೊಳಲು ಗ್ರಾಮದ ಶ್ರೀ ಚಿತ್ತನಾಳಮ್ಮ ದೇವಿ ದೇವಸ್ಥಾನಗಳಲ್ಲಿ ವಿಶೇಷ ಪೂಜಾದಿಗಳು ನೆರವೇರಿದವು. ಹೂವಿನ ಅಲಂಕಾರ, ಅಭಿಷೇಕ, ಕುಂಕುಮಾರ್ಚನೆ ನೆರವೇರಿತು. ಶಿವನಂದಿ ಕಾಂಡಿಮೆಂಟ್ಸ್ ವತಿಯಿಂದ ಅನ್ನ ಸಂತರ್ಪಣೆ ಮಾಡಲಾಯಿತು. ಹಲಗೂರು ಸಮೀಪದ ಕಬ್ಬಾಳು ಅರಣ್ಯ ಪ್ರದೇಶದಿಂದ ಒಂಟಿ ಸಲಗ ಶನಿವಾರ ಬೆಳಗಿನ ಜಾವ ಕೊನ್ನಾಪುರ, ವಡ್ಡರದೊಡ್ಡಿ ಗ್ರಾಮಗಳಲ್ಲಿ ಕಾಣಿಸಿಕೊಂಡು ವಡ್ಡರದೊಡ್ಡಿ ವೆಂಕಟೇಶ್ ಎಂಬುವರಿಗೆ ಸೇರಿದ ನಾಟಿ ಹಸುವಿನ ಬಾಲವನ್ನು ಕಚ್ಚಿ ನಂತರ ಕೊಂಬಿನಿಂದ ತಿವಿದಿದ್ದು ತೀವ್ರವಾಗಿ ಗಾಯಗೊಂಡ ಹಸು ಮೃತಪಟ್ಟ ಘಟನೆ ಶನಿವಾರ ಬೆಳಿಗ್ಗೆ ಜರುಗಿದೆ. ಕಾಡಾನೆಯನ್ನು ಕಂಡ ರೈತರು ತಕ್ಷಣ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಮಾಹಿತಿ ನೀಡಿದ ಕೂಡಲೇ RF ಪ್ರಮೋದ್ ದೇವ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಲು ಹೋಗದಂತೆ ತಿಳುವಳಿಕೆ ನೀಡಿದರು. ಒಂಟಿ ಸಲಗವನ ರಾಷ್ಟ್ರೀಯ ಹೆದ್ದಾರಿಯನ್ನು ದಾಟಿಸಿದ ನಂತರ ಬಸವನಬೆಟ್ಟದ ಅರಣ್ಯ ಪ್ರದೇಶಕ್ಕೆ ಓಡಿಸಲಾಯಿತು ಎಂದು RF ಪ್ರಮೋದ್ ದೇವ್ ನಮ್ಮ ಪ್ರತಿನಿಧಿಗೆ ತಿಳಿಸಿದ್ದಾರೆ. ವಡ್ಡರದೊಡ್ಡಿ ಗ್ರಾಮದ ವಾಸಿ ವೆಂಕಟೇಶ್ ಮಾತನಾಡಿ, ನಾವು ವ್ಯವಸಾಯ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು ಎಂದಿನಂತೆ ನಮ್ಮ ತೋಟದ ಮನೆಯಲ್ಲಿ ರೇಷ್ಮೆ ಹುಳುವಿಗೆ ಸೊಪ್ಪು ಹಾಕುತ್ತಿದ್ದ ಸಂದರ್ಭದಲ್ಲಿ ಹಸು ಕಿರುಚಿಕೊಂಡ ಸದ್ದಿನಿಂದ ಹೊರಗೆ ಬಂದು ನೋಡಿದಾಗ ಒಂಟಿ ಸಲಗ ನಮ್ಮ ಹಸುವಿನ ಮೇಲೆ ದಾಳಿ ಮಾಡಿದ್ದು ಪಕ್ಕದಲ್ಲಿದ್ದ ಹಸುವಿನ ಕರು ಕಟ್ಟಿದ್ದ ದಾರವನ್ನು ಕಿತ್ತುಕೊಂಡು ಗಾಬರಿಯಿಂದ ಓಡಿ ಬಂದಿದ್ದರಿಂದ ಅದು ಬದುಕುಳಿದಿದೆ. ನಮ್ಮ ಹಸು ಫಲವಾಗಿದ್ದು ಸುಮಾರು 40,000 ರೂಪಾಯಿ ನಷ್ಟ ಉಂಟಾಗಿದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಕ್ತ ಪರಿಹಾರ ನೀಡುವಂತೆ ಮನವಿ ಸಲ್ಲಿಸಿದ್ದು, ಕಾಡಿನಿಂದ ಕಾಡಾನೆಗಳು ನಾಡಿನತ್ತ ಬರದಂತೆ ಕಾಡಿನಂಚಿನಲ್ಲಿ ಆನೆ ಕಂದಕಗಳನ್ನು ತೆಗೆಯುವುದರ ಮೂಲಕ ನಾವು ಬೆಳೆದ ಫಸಲು ಹಾಗೂ ನಮ್ಮ ಸಾಕು ಪ್ರಾಣಿಗಳು ಮತ್ತು ನಮ್ಮ ರೈತರ ಪ್ರಾಣ ರಕ್ಷಣೆಯನ್ನು ಮಾಡುವಂತೆ ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಮನವಿ ಪತ್ರ ಸ್ವೀಕರಿಸಿದ ಅರಣ್ಯ ಅಧಿಕಾರಿಗಳು ನಮ್ಮ ಮೇಲಿನ ಅಧಿಕಾರಿಗಳಿಗೆ ವಿಷಯ ತಿಳಿಸಿ ಸರ್ಕಾರದ ವತಿಯಿಂದ ಸಿಗುವ ಹಣವನ್ನು ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ಸಬ್ ಇನ್ಸ್ಪೆಕ್ಟರ್ ಲೋಕೇಶ್ ಮತ್ತು ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ರಾಷ್ಟ್ರೀಯ ಹೆದ್ದಾರಿಯನ್ನು ಒಂಟಿ ಸಲಗ ದಾಟುವ ಸಮಯದಲ್ಲಿ ವಾಹನಗಳನ್ನು ನಿಲ್ಲಿಸಿ ರಸ್ತೆ ಆನೆ ದಾಟಿದ ನಂತರ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಕಾರ್ಯಾಚರಣೆಯಲ್ಲಿ ಅರಣ್ಯಾಧಿಕಾರಿಗಳಾದ RF ಪ್ರಮೋದ್ ಕುಮಾರ್ ದೇವ್ ಮತ್ತು ಸಿಬ್ಬಂದಿಗಳಾದ ಸಿದ್ದರಾಮ ಪೂಜಾರಿ, ಯಲ್ಗೋರೇಶ್ ಹಕ್ಕಲ್, ಕೃಷ್ಣ, ರಿಜ್ವಾನ್, ಫಾರೆಸ್ಟರ್ಸ್ ನಬೀಲಾಲ್ ಹಾಗೂ ಚನ್ನಪಟ್ಟಣ ETF ಸ್ಟಾಫ್ಸ್, ಅರಣ್ಯ ವೀಕ್ಷಕರು ಹಾಗೂ ವಾಹನ ಚಾಲಕರು ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳಾದ ಮೋಹನ್, ಶ್ರೀಕಾಂತ ಸೇರಿದಂತೆ ಇತರರು ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,